ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ ಜೊತೆ ವಿದ್ಯಾ ನಾಗ್ ಅವರಿದ್ದಾರೆ. ವಿದ್ಯಾ ನಾಗ್ ಅವರು ಒಂದು ಫಿನಿಶಿಂಗ್ ಅಕಾಡೆಮಿ ಅಂತ ನಡೆಸ್ತಾ ಇದ್ದಾರೆ. ಫಿನಿಶಿಂಗ್ ಅಕಾಡೆಮಿ ಅಂದ್ರೆ ಏನು, ಅದ್ರೊಳಗಡೆ ಏನೇನ್ ಪಾರ್ಟ್ಸ್ ಇರುತ್ತೆ, ಅದ್ರ ಬಗ್ಗೆ ಇವತ್ತಿನ ಚರ್ಚೆ. ಇದು ಒಂಥರ ವಿಶೇಷವಾದ ಪ್ರೊಫೆಷನ್. ಇದನ್ನ ಯಾಕೆ ವಿದ್ಯಾ ಅವರು ಚೂಸ್ ಮಾಡಿದ್ರು? ಆಟ ಆಡ್ತಾ ಇರ್ಬೇಕಾದ್ರೆ ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ತೀನಿ ಅನ್ನೋ ಬದಲು ಸ್ಟೈಲಿಸ್ಟ್ ಆಗ್ತೀನಿ ಅಥವಾ ಫಿನಿಶಿಂಗ್ ಅಕಾಡೆಮಿ ಓಪನ್ ಮಾಡ್ತೀನಿ ಅಂತ ಹೇಳಿದ್ರ. ಅದ್ರ ಬಗ್ಗೆ ಎಲ್ಲ ಫುಲ್ ಇವತ್ತು ಚರ್ಚೆ ಮಾಡೋಣ. ವಿದ್ಯಾ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಆನ್ ಅರ್ಲಿಕಟ್ಟೆ. Thank you, Mukund. Thank you so much for having me. It's a pleasure. ಗ್ರೇಟ್. ಒಂದು ಪುಟಾಣಿ ಪರಿಚಯ ಮಾಡ್ಕೊಳ್ಳೋಣ. ವಿದ್ಯಾ ಅವರು ಎಲ್ಲಿ ಓದಿದ್ದು, ಈ ಪ್ರೊಫೆಷನ್ ಹೆಂಗ್ ಚೂಸ್ ಮಾಡಿದ್ರು, ಸಮಥಿಂಗ್ ಅಬೌಟ್ ಯುವರ್ ಸ್ಕೂಲ್ ಲೈಫ್ ಅಂಡ್ ಸ್ಟಫ್ ಲೈಕ್ ದಟ್. Pretend you are on Weekend with Ramesh show and give us some insights. Okay, ನಾನು ಬೇಸಿಕಲಿ ಓದಿದ್ದು ಎಲ್ಲ ಬ್ಯಾಂಗ್ಳೂರಲ್ಲೇ. ನಾನು ಎಜುಕೇಶನ್ ಫುಲ್ ಬ್ಯಾಂಗ್ಳೂರಲ್ಲೇ ಆಗಿದ್ದು. ಗ್ರಾಜುಯೇಟೆಡ್ ಫ್ರಮ್ ಜೈನ್ ಯೂನಿವರ್ಸಿಟಿ, ಜೈನ್ ಕಾಲೇಜ್. ನಾನು ಒಂದು ಕಾಮರ್ಸ್ ಸ್ಟೂಡೆಂಟ್. I'm also an entrepreneur along with being an image and etiquette coach and consultant. Idu ee field nanage by chance I happened to stumble upon this while I was looking through different options. See, nanu typically one Gowda family, I belong to a Gowda family. Now Hasan avaru. So surprisingly this thing came to my life when I was about 4-5 months pregnant, carrying. ಏನ್ ಮಾಡೋದು ಗೊತ್ತಿಲ್ದಲೆ I was just browsing things to find out what are the other professions that I can do along with being a mother. So when I was looking through that, idondu concept ನನಗೆ ಬಂತು. ಅವಾಗ this is way back in 2006. ಅವಾಗ ಇದ್ರ ಬಗ್ಗೆ ಇಂಡಿಯಾದಲ್ಲಾಗ್ಲಿ ಅಥವಾ ಹೊರಗಡೆನೂ ಅಷ್ಟೇ ಅಷ್ಟು ಕಾಮನ್ ಪೀಪಲ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರ್ಲಿಲ್ಲ. So this was mostly for the elite, celebrities, politicians. ಇವ್ರುಗಳು ಐ ಆಮ್ ಶೋರ್ ಎಲ್ಲರೂ ಕೇಳೇ ಇರ್ತೀರ. ಅವ್ರ ಇಮೇಜ್ ಬಿಲ್ಡಿಂಗ್ ಮಾಡ್ಕೊಂತಾರೆ, ಅವ್ರದ್ದು ಸ್ಟೈಲಿಂಗ್ ಆಗಿರ್ಬೋದು, ಡ್ರೆಸ್ಸಿಂಗ್ ಆಗಿರ್ಬೋದು, ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ಅ ಸರ್ಟನ್ ಆರ್ಗನೈಸ್ಡ್ ವೇ. ರ್ಯಾಂಡಮ್ ಆಗಿ ನಮ್ಮಂಗೆ ದೇ ಡೋಂಟ್ ವೇಕ್ ಅಪ್ ಅಂಡ್ ಪಿಕ್ ಅಪ್ ಸಮಥಿಂಗ್ ಅಂಡ್ ಸ್ಟೆಪ್ ಔಟ್ ಅಲ್ವಾ. ಸೊ ಅವ್ರ ಎವ್ರಿ ಮೂವ್, ಅವ್ರ ಎವ್ರಿ ಡೇದು ಅಟೈರು, ಎವ್ರಿಥಿಂಗ್ ಇಸ್ ಪ್ಲಾನ್ಡ್. So when I came across this, I was surprised henge and how nange it was a very curious I was very curious about finding out heng madodu idina anta. So ನಾನು ಹೋಗಿ ಇಂಡಿಯಾದಲ್ಲಿ ಅವಾಗ ಎಲ್ಲೂ ಟ್ರೈನಿಂಗ್ ಇರಲಿಲ್ಲ. ಇಂಡಿಯಾದಲ್ಲಿ ಅವಾಗ ಐ ಡೋಂಟ್ ಥಿಂಕ್ ಇಮೇಜ್ ಕನ್ಸಲ್ಟೆಂಟ್ ಕಾನ್ಸೆಪ್ಟೇ ಇರಲಿಲ್ಲ. ಸೊ ನಾನು ಗ್ರಾಜುಯೇಷನ್ ಆಗಿತ್ತು, ಐ ವಾಸ್ ಮ್ಯಾರಿಡ್, ಕ್ಯಾರಿಂಗ್. ಸೊ ಮನೇಲಿ ಕೂತು ಅವಾಗ ಒಂದು 9 months ಏನ್ ಮಾಡೋದು ಅಂತ ಸುಮ್ಮನೆ ಇರಕ್ ಆಗ್ದಲೆ ಹೇಳ್ತಾರಲ್ಲ, ಏನಾದ್ರೂ ನಂದು ಹುಡ್ಕೊಂಡು ಐ ಕೇಮ್ ಅಕ್ರಾಸ್ ದಿಸ್ ಒನ್. ಸೊ ಆಸ್ಟ್ರೇಲಿಯಾದಲ್ಲಿ ನಂದು ಫಸ್ಟ್ ಟ್ರೈನಿಂಗ್ ಆಗಿದ್ದು. ಅದಕ್ಕೆ ಮುಂಚೆ ಒಂದು 2 months ಆನ್ಲೈನ್ ಟ್ರೈನಿಂಗ್ ಮಾಡಿದೆ, ಲಂಡನ್ ಇನ್ಸ್ಟಿಟ್ಯೂಟ್ ಆಫ್ ಇಮೇಜ್ ಕನ್ಸಲ್ಟಿಂಗ್ ಅನ್ನೋ ಒಂದು ಆನ್ಲೈನ್ ಇಮೇಜ್ ಇನ್ಸ್ಟಿಟ್ಯೂಟ್ ಅಲ್ಲಿ. ಬಟ್ ಐ ಫಿಗರ್ಡ್ ಔಟ್ ಅದ್ರಲ್ಲಿ ಅಷ್ಟು ಓದೋದಕ್ಕೂ ಪ್ರಾಕ್ಟಿಕಲ್ ಆಗಿ ಆ ಫೀಲ್ಡ್ ಅಲ್ಲಿ ಇನ್ವಾಲ್ವ್ ಆಗೋಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ವಿ ಕಾಂಟ್ ಫಾಲೋ, ಎಸ್ಪೆಷಲಿ ನಮ್ದು ಬೀಯಿಂಗ್ ಇಂಡಿಯನ್ ಕಲ್ಚರ್, ನಮ್ಮದೇ ಆದ ಒಂದು ರಿಚ್ ಟ್ರೆಡಿಷನ್ ಕಲ್ಚರು ಇದೆ. ಸೊ ವೆಸ್ಟರ್ನರ್ಸ್ ಹೋದಾಗ ಅದು ನಮ್ಗೆ ಅಪ್ಲೈ ಆಗಲ್ಲ ಜಾಸ್ತಿ. ಅವ್ರ ವೇ ಆಫ್ ಡ್ರೆಸ್ಸಿಂಗ್ ಆಗಿರ್ಬೋದು, ಈಗ ಇಟ್ ಇಸ್ ಡಿಫ್ರೆಂಟ್. ಬಟ್ ವೆನ್ ಐ ಡಿಸೈಡೆಡ್ ಟು ಡೂ ದಿಸ್ 2006 ಅಲ್ಲಿ ಅಷ್ಟು ನಾವು ಅಳವಡಿಸ್ಕೊಳಕ್ ಆಗ್ತಿರ್ಲಿಲ್ಲ ನಮ್ಮ ಇದಕ್ಕೆ. ಸೊ ಆಮೇಲೆ ಹೋಗಿ ನಾನು ಪ್ರಾಕ್ಟಿಕಲ್ ಆಗಿದ್ರದ್ದು ನಾಲೆಡ್ಜ್ ತಗೋಬೇಕು ಅಂತ ಆಸ್ಟ್ರೇಲಿಯಾದಲ್ಲಿ ಐ ಡಿಡ್ ಮೈ ಫಸ್ಟ್ ಇಮೇಜ್ ಕನ್ಸಲ್ಟೆಂಟ್ ಟ್ರೈನಿಂಗ್. ದ ಆಸ್ಟ್ರೇಲಿಯನ್ ಇಮೇಜ್ ಕನ್ಸಲ್ಟೆಂಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡಿದೆ. ಒಂದು ಲೇಡಿ, ಶಿ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇಮೇಜ್ ಕನ್ಸಲ್ಟಿಂಗ್ ಟ್ರೈನರ್ ಇನ್ ದ ಸದರ್ನ್ ಹೆಮಿಸ್ಫಿಯರ್. ಸೊ ಅವ್ರ ಹತ್ರ ಕಲ್ತು ಬಂದೆ 1 month ಅಲ್ಲಿ. ಇನ್ ಡೆಪ್ತ್ ಟ್ರೈನಿಂಗ್ ಅಬೌಟ್ ಡ್ರೆಸ್ಸಿಂಗ್ ಇರ್ಬೋದು, ಕಲರ್ ಕಾನ್ಸೆಪ್ಟ್ಸ್ ಇರ್ಬೋದು, ಬಿಸ್ನೆಸ್ ಬಿಲ್ಡಿಂಗ್ ಇರ್ಬೋದು, ಕಮ್ಯುನಿಕೇಶನ್ ಇರ್ಬೋದು. ಸೊ ಆಲ್ ಆಫ್ ದಿಸ್ ಅವ್ರ ಹತ್ರ ಕಲಿಯುವಾಗ ಐ ರಿಯಲೈಸ್ಡ್ ದೇರ್ ಇಸ್ ಸೋ ಮಚ್ ಮೋರ್ ಟು ದಿಸ್ ಸಬ್ಜೆಕ್ಟ್ ದ್ಯಾನ್ ಜಸ್ಟ್ ವಾಟ್ ಇಸ್ ಸೀನ್. ಈಗ ನಾನು ಬೇಸಿಕಲಿ ಒಂದು ಇಮೇಜ್ ಕನ್ಸಲ್ಟಿಂಗ್ ನಾನು ಮುಗಿಸಿ ಬಂದಾಗ 2006 ಅಲ್ಲಿ ಎಲ್ಲಾರ್ಗು ಏನ್ ಮಾಡಕ್ ಹೋಗಿದ್ದೆ ನೀನ್ ಅಲ್ಲಿ ಅಷ್ಟು ದೂರ ಅಂತ ಕೇಳುವಾಗ
ಸಿ ಲೈಕ್ ಮುಕುಂದ್ ಹೇಳಿದ್ದು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಲಾಯರ್ ಆಗ್ತೀನಿ, ಅದು ಎಲ್ಲಾರ್ಗು ಕಾಮನ್, ಅದೆಲ್ಲರಿಗೂ ಅರ್ಥ ಆಗ್ತಾ ಇತ್ತು. ಬಟ್ ನಾನು ಹೋಗಿ ಕಲ್ತು ಬರುವಾಗ ಇಲ್ಲಿ ಕೇಳಿದ್ರೆ ಎಲ್ಲರೂ ಏನು ಮಾಡ್ತೀಯಾ ಅಂತ ಕೇಳಿದಾಗ, ನಾನ್ ಇಮೇಜ್ ಕನ್ಸಲ್ಟಿಂಗ್ ಅಂದ್ರೆ ಫಸ್ಟ್ ಕ್ವೆಶ್ಚನ್ ಅವ್ರದ್ದು ಇಮೇಜ್ ಅಂದ್ರೆ ಫೋಟೋ ತೆಗೆದು ಕಲ್ತಿದ್ದ. ಸೊ ದಟ್ ಇಮೇಜ್ ಕನ್ಸಲ್ಟಿಂಗ್ ಅನ್ನೋ ಕಾನ್ಸೆಪ್ಟೇ ಅರ್ಥ ಆಗ್ತಿರ್ಲಿಲ್ಲ ಎಲ್ಲರಿಗೂ ಜನಕ್ಕೆ. ಸೊ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿತ್ತು, ಇಮೇಜ್ ಕನ್ಸಲ್ಟಿಂಗ್ ಅಂದ್ರೆ ಇದು ಒಂದು ಮನುಷ್ಯನ ಬಿಹೇವಿಯರ್ ಬಗ್ಗೆ, ಹಾವ ಭಾವ ಹೇಗೆ, ಅವರು ಒಂದು ಮಾತಾಡೋದು ದಾಟಿ ಹೆಂಗಿರ್ಬೇಕು, ಈ ತರದ್ರದ್ದು ಬಗ್ಗೆ ಟ್ರೈನಿಂಗ್ ಕೂಡ ಇರುತ್ತೆ. ಇದು ಬೇರೆ ಟ್ರೈನ್ ಮಾಡ್ಕೊಂತಾರೆ ಜನ ಇಂತ ಒಂದು ಸಬ್ಜೆಕ್ಟ್ ಅಲ್ಲಿ ಕೂಡ ಅನ್ನೋದನ್ನ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬೇಕಿತ್ತು. ಆಮೇಲೆ ಐ ಕುಡ್ ಟೆಲ್ ದೆಮ್ ಓಕೆ ಇದು ನನ್ನ ಸರ್ವಿಸಸ್ ಅಂತ. ಸೊ ಕಪಲ್ ಆಫ್ ಇಯರ್ಸ್ ಅದನ್ನ ಮಾಡಿದೆ, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಬಿಕಾಸ್ ಐ ಆಮ್ ನಾಟ್ ಸಂಬಡಿ ಹೂ ಕ್ಯಾನ್ ಜಸ್ಟ್ ಟೆಕ್ಸ್ಟ್ ಬುಕ್ ನೋಡಿ ಅಷ್ಟೇ ಮಾಡೋ ಪರ್ಸನ್ ನಾನಲ್ಲ. ಐ ಆಮ್ ವೆರಿ ಕ್ಯೂರಿಯಸ್ ಪರ್ಸನ್. ನನ್ಗೆ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡೋದು, ಚಾಲೆಂಜಸ್ ಅಕ್ಸೆಪ್ಟ್ ಮಾಡೋದು, ಐ ಆಮ್ ಮೋರ್ ಇನ್ ಟು ದ್ಯಾಟ್. ಸೊ ಮತ್ತೆ ರೀಸೆಂಟ್ಲಿ ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಮ್ಯಾನ್ಹ್ಯಾಟನ್ಗೆ ಹೋಗಿ ಅಡ್ವಾನ್ಸ್ ಇಮೇಜ್ ಅಂಡ್ ಎಟಿಕೆಟ್ ಕೋರ್ಸ್ ಅಲ್ಲಿ ಟ್ರೈನ್ ಮಾಡ್ಕೊಂಡು ಬಂದೆ. ದ ಎಟಿಕೆಟ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನ್ಹ್ಯಾಟನ್ ಅಲ್ಲಿ. So ಅವರು ಬೇಸಿಕಲಿ she was one of the most wonderful trainers, Diane Marsh anta. So she taught me, our apart from just the subject, she taught me how to ensure it has an impact on a person. ಹೆಂಗೆ ಈ ಒಂದು ಸಬ್ಜೆಕ್ಟ್ ಮನುಷ್ಯರ ಮೇಲೆ, ಅವರ ಯೋಚನೆ ಮೇಲೆ, ಅವರ ಲೈಫ್ ಅಲ್ಲಿ, ಜೀವನದ ಮೇಲೆ ಇದ್ರ ಇಂಪ್ಯಾಕ್ಟ್ ಇದೆ ಅನ್ನೋದನ್ನ ಅವರು ನನಗೆ ತೋರಿಸ್ಕೊಟ್ರು. ಅಂಡ್ ಅಲ್ಲಿ ನಾನು ಕಲ್ತಿದ್ದು ನಾಟ್ ಜಸ್ಟ್ ಟ್ರೈನಿಂಗ್ ಟು ಲುಕ್ ಗುಡ್, ಅಲ್ಲಿ ಕಲ್ತಿದ್ದು ನಾನು ಟ್ರೈನಿಂಗ್ ಟು ಮೇಕ್ ಅ ಪರ್ಸನ್ ಫೀಲ್ ಗುಡ್ ಅಬೌಟ್ ಹಿಮ್ಸೆಲ್ಫ್. ನಮಗೆ ಬೇಕಿರೋದು, ಎಲ್ಲಾರು ಒಳ್ಳೆ ಬಟ್ಟೆ ತಗೊಂತಾರೆ, ಡಿಸೈನರ್ ವೇರ್ಸ್ ಹಾಕೊಂತಾರೆ, ಎವ್ರಿಬಡಿ ಕ್ಯಾನ್ ಡೂ ದಟ್. ಬಟ್ ಹೌ ಮೆನಿ ಆಫ್ ಯು ವಿಲ್ ಫೀಲ್ ಕಾನ್ಫಿಡೆಂಟ್ ಅದನ್ನ ಹಾಕೊಂಡು ಆಚೆ ಬಂದು 4 ಜನನ ಫೇಸ್ ಮಾಡ್ಬೇಕು ಅನ್ನುವಾಗ ಎಷ್ಟು ಜನಕ್ಕೆ ಕಾನ್ಫಿಡೆನ್ಸ್ ಇರುತ್ತೆ ಇಂಟರ್ನಲಿ? ಸೊ ಹೆಂಗೆ ಒಂದು ಇಂಡಿವಿಜುವಲ್ ನ ಇನ್ಸೈಡ್ ಅಂಡ್ ಔಟ್ಸೈಡ್ ಇಮೇಜ್ ನ ಬಿಲ್ಡ್ ಮಾಡಬೇಕು ಅನ್ನೋದು ನಾನು ಅಲ್ಲಿ ಕಲ್ತು ಬಂದಿದ್ದು. ಈಗ ಕರೆಂಟ್ಲಿ ನಾನು ಐ ಆಮ್ ವರ್ಕಿಂಗ್ ಆನ್ ಮಕ್ಕಳು, ನಾಟ್ ಇಮೇಜ್ ಬಿಲ್ಡಿಂಗ್ ಬಟ್ ಮಕ್ಕಳಿಗೆ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಬಗ್ಗೆ. ಹೆಂಗೆ ಈ ಸಬ್ಜೆಕ್ಟ್ ಚಿಕ್ಕ ವಯಸ್ಸಿಂದ ಮಕ್ಕಳಿಗಾಗಿ ಹೇಳ್ಕೊಟ್ರೆ ಅವರು ದೊಡ್ಡವರಾದ್ಮೇಲೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್, ಅವರ ಬಿಹೇವಿಯರ್ಸು, ಇದ್ರ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಎಷ್ಟು ಡೀಪ್ ಇಂಪ್ಯಾಕ್ಟ್ ಇರುತ್ತೆ ಅನ್ನೋದನ್ನ I'm working on that aspect ivaga. So this is my small entry and journey of an image consultant, Mukund. So ನೀವು ಇಮೇಜ್ ಬಿಲ್ಡಿಂಗ್ ಬಗ್ಗೆ ಹೇಳಿದ್ರಲ್ವಾ, ಲೈಕ್ ಅಟ್ ಹೈ ಲೆವೆಲ್ ಹೇಳಿದ್ರ, ಅದರಲ್ಲಿ ಒಂದು 15 ವರ್ಷದ ಹಿಂದೆ ತುಂಬಾ ಕಾಮನ್ ಪೀಪಲ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಅದ್ರ ಬಗ್ಗೆ ಅಂತ ಹೇಳಿದ್ರ. ಬಟ್ ನೀವು ಹೇಳ್ತಾ ಇರ್ಬೇಕಂದ್ರೆ ನಾನು ಅನ್ಸಿದ್ದು ಅದ್ರಲ್ಲಿ ಕೆಲವು ಆಸ್ಪೆಕ್ಟ್ ಗಳು, ಈಗ ಸಾಫ್ಟ್ ಸ್ಕಿಲ್ಸ್ ಅಂತ ಏನ್ ಹೇಳ್ತಾರೆ ಅಥವಾ ವ್ಯಕ್ತಿತ್ವ ವಿಕಸನ ಅಂತೆಲ್ಲ, ಅದ್ರಲ್ಲೂ ಕೆಲವು ಟಾಪಿಕ್ಸ್ ಕವರ್ ಆಗುತ್ತೆ. ಸೊ ಆತರ ತಗೊಂಡ್ರೆ ಅದ್ರ ಬಗ್ಗೆ ತುಂಬಾ ವರ್ಷಗಳಿಂದ ಆ ಕಾನ್ಸೆಪ್ಟ್ ಇದೆ, ಹೆಂಗೆ ನಿಮ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಈ ತರದ್ದೆಲ್ಲ ನಡೀತಾ ಬಂದಿದೆ. ಬಟ್ ನೀವ್ ಹೇಳ್ತಾ ನೋಡಿದ್ರೆ ನಿಮ್ಮ ಇದ್ರಲ್ಲಿ ಕೆಲವು ಆಸ್ಪೆಕ್ಟ್ಸ್ ಇದೆ ವಿಚ್ ವಾಸ್ ನಾಟ್ ಕವರ್ಡ್ ಅಟ್ ದಟ್ ಟೈಮ್. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಏನ್ ಕಾಮನಾಲಿಟೀಸ್ ಇದೆ ಮತ್ತೆ ಏನು ನಿಮ್ದ್ರಲ್ಲಿ ಹೊಸದಿದೆ ಅಂತ ಹೇಳ್ತೀರಾ? ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಬಿಸಿಯಾದ ಅಕ್ಕಿ ರೊಟ್ಟಿ, ಚಟ್ನಿ ಪುಡಿ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಆದರೆ ಒಳ್ಳೆ ಟೇಸ್ಟು ಹೋಟ್ಲಲ್ಲಿ ಸಿಗಲ್ಲ, ಮಾಡ್ಕೊಂಡು ತಿನ್ನೋಕ್ಕೆ ನಮ್ಗೆ ಟೈಮೇ ಆಗಲ್ಲ ಅನ್ನೋ ಇಕ್ಕಟ್ಟಿನ ಪರಿಸ್ಥಿತಿ ನಿಮ್ಮದಾಗಿದ್ದರೆ iPaka.comಗೆ ಭೇಟಿ ನೀಡಿ. ಚಡ್ಡಿ ಬಡ್ಡಿ ಕಾಂಬೋ ಅಂತ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಪುಡಿ ರಿಲೀಸ್ ಮಾಡಿದ್ದಾರೆ. www.iPaka.com ಕೂಪನ್ ಕೋಡ್ AK10 ಅಂತ ನೀವು ಕೊಟ್ಟರೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇನ್ಯಾಕೆ ತಡ, iPaka.com ಭೇಟಿ ನೀಡಿ. ಟಿಂಗ್ ಟಾಂಗ್. ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. ವಾಸುಕಿ ಅವರೇ, ನೀವ್ ಹೇಳಿದ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಅದು ಮೋಸ್ಟ್ಲಿ ಲೈಕ್ ಯು ಸೆಟ್ ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ಸೊ ನಮ್ಮ ಇಮೇಜ್ ಕನ್ಸಲ್ಟಿಂಗ್ ಅನ್ನೋ ಒಂದು ಇದರಲ್ಲಿ ನಾವು 3 ಆಸ್ಪೆಕ್ಟ್ಸ್ ಕವರ್ ಮಾಡ್ತೀವಿ: ಅಪಿಯರೆನ್ಸ್, ಬಿಹೇವಿಯರ್ ಅಂಡ್ ಕಮ್ಯುನಿಕೇಶನ್. ಇದು ಓವರ್ ಆಲ್ holistic ಡೆವಲಪ್ಮೆಂಟ್. So it is not just about your appearance, it is not just about
ನೀವು ಹಾಕೊಳ್ಳೋ ಬಟ್ಟೆ ಅಥವಾ ನೀವು ಮಾಡ್ಕೊಳ್ಳೋ ಮೇಕಪ್ ಅಷ್ಟು ಮಾತ್ರ ಅಲ್ಲ, ನೀವು ಹೇಗೆ ಮಾತಾಡ್ತೀರಾ ಯಾರಾದ್ರೂ ಸಿಕ್ಕುವಾಗ, ಫಸ್ಟ್ ಇಂಪ್ರೆಷನ್ ಹೇಗೆ ಕ್ರಿಯೇಟ್ ಮಾಡಬೇಕು, ಒಬ್ರು ಒಂದು ಜಾಗಕ್ಕೆ ಹೋದಾಗ ಅಥವಾ ಒಂದು ಮೀಟಿಂಗ್ ಅಲ್ಲಿ ಇರುವಾಗ, ಪ್ರೊಫೆಷನಲ್ ಆರ್ ಪರ್ಸನಲ್ ಲೈಫ್ ಅಲ್ಲಿ ಒಂದು ಇಂಪ್ರೆಷನ್ ಜನರ ಮೇಲೆ ಹೇಗೆ ಕ್ರಿಯೇಟ್ ಮಾಡಬೇಕು, ಅಂಡ್ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು, ಯಾವ್ದು ಮಾಡಬಾರ್ದು, ಹೇಗೆ ಈವನ್ ಬಾಡಿ ಲ್ಯಾಂಗ್ವೇಜ್. ಫಾರ್ ಎಕ್ಸಾಂಪಲ್, ತುಂಬಾ ಜನ ನೀವು ಅವ್ರು ಎಂಟರ್ ಆಗುವಾಗಲೇ ಗಮನಿಸಿರ್ತೀರಾ, ಅಥವಾ ನಿಮ್ಗೆ ಸ್ಟ್ರೈಕ್ ಆಗತ್ತೆ ಅದು ಅವ್ರ ಒಳಗ್ ಬರ್ಬೇಕಾದ್ರೇನೆ, ಓ ಇವ್ರು ತುಂಬಾ ಕಾನ್ಫಿಡೆಂಟ್, ಅಥವಾ ದೇರ್ ಇಸ್ ಅ ಗುಡ್ ಆರಾ ಅಬೌಟ್ ದೇಮ್ ವೆನ್ ದೇ ಎಂಟರ್ ಅಂತ ಅನ್ಸುತ್ತೆ ನಿಮ್ಗೆ. ದಟ್ ಈಸ್ ಬಿಕಾಸ್ ಆಫ್ ದ ಕಾನ್ಫಿಡೆನ್ಸ್. ಅವ್ರ ಇಂಟರ್ನಲ್ ಕಾನ್ಫಿಡೆನ್ಸ್ ಇಸ್ being exhibited unknowingly, subconsciously. ಸೊ ನಾವು ಈ 3 ಆಸ್ಪೆಕ್ಟ್ ಮೇಲೇನು ಜನರನ್ನ ಟ್ರೈನ್ ಮಾಡ್ತೀವಿ. ಸೊ ಈಗ ಒಂದು ಇಂಜಿನಿಯರ್ ಆದ್ರೆ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಅಥವಾ ಅವ್ರದ್ದು ಚೇಂಜ್ ಆಫ್, ಫಾರ್ ಎಕ್ಸಾಂಪಲ್, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅವ್ರು ಹೋಗ್ತಾರೆ ಅಂದ್ರೆ ಆ ದೇಶದ ಕಲ್ಚರ್ ಹೆಂಗಿದೆ, ಅಲ್ಲಿ ಯಾವ್ದು ಡೂಸ್ ಅಂಡ್ ಡೋಂಟ್ಸ್, ನೀವ್ ಏನ್ ಮಾಡ್ಬೋದು ಏನ್ ಮಾಡಬಾರ್ದು, ಅಥವಾ ಒಬ್ರ ಹತ್ರ ಒಂದೊಂದು ಕಡೆ ನೀವು ಶೇಕ್ ಹ್ಯಾಂಡ್ ಮಾಡೋ ಹಂಗಿಲ್ಲ, ಒಂದೊಂದು ಕಂಟ್ರಿ ಅವ್ರದ್ದು ನಾರ್ಮ್ಸ್ ಅದು. ಸೊ ನಮ್ಮ ಕಲ್ಚರಲ್ಲಿ ನಮಸ್ಕಾರ ಮಾಡ್ತೀವಿ, ಬೇರೆ ಕಲ್ಚರಲ್ಲಿ ಹ್ಯಾಂಡ್ ಶೇಕ್ ಮಾಡ್ತೀವಿ. ಸೊ ಇಂಥದ್ದು ಸರ್ಟನ್ ಥಿಂಗ್ಸ್ ಅವ್ರ ರಿಕ್ವೈರ್ಮೆಂಟ್ ಗೆ ಬೇಸ್ಡ್ ಮಾಡ್ತೀವಿ. ಇಟ್ ಇಸ್ ನಾಟ್ ಜನರಲೈಸ್ಡ್. ಈಗ ಒನ್ ಡೇ ನೀವ್ ಹೇಳ್ದಂಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆದ್ರೆ ಆ ಒಂದು ಫೀಲ್ಡ್ ಅಲ್ಲಿ ಆ ಪ್ರೊಫೆಷನ್ ಗೆ ಸೂಟ್ ಆಗಂಗೆ ನಿಮ್ಮ ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗ್ ಆಗ್ತಾ ಇತ್ತು, ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಷ್ಟಕ್ಕೆ ಮಾತ್ರ ಲಿಮಿಟೆಡ್ ಆಗಿತ್ತು. ಇಟ್ ಇಸ್ ಅ ವಾಸ್ಟ್ ಫೀಲ್ಡ್. ಈಗ ಜಸ್ಟ್ ಒಂದು ಕಲರ್ ಕೂಡ, ಒಂದು ಕಲರ್ ಇಂದ ಮನುಷ್ಯನ ಮೈಂಡ್ ಮೇಲೆ ಯಾವ ಇಂಪ್ಯಾಕ್ಟ್ ಆಗತ್ತೆ, ಒಂದು ಕಲರ್ ನಿಮ್ಗೆ ಹಾಕೊಂಡು ಹೋಗುವಾಗ ಅದು ಯಾವ ತರದ ಒಂದು ಇಮೇಜ್ ನ ಪ್ರೊಜೆಕ್ಟ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಡಾರ್ಕ್ ಕಲರ್, ಬ್ಲಾಕ್ ಕಲರ್ ಸೂಟ್ ಹಾಕೊಂಡು ಹೋದ್ರೆ ಅದು ತುಂಬಾ ಸ್ಟರ್ನ್ ಅಂಡ್ ವೆರಿ ರಿಜಿಡ್ ಮೆಸೇಜ್ ಕೊಡುತ್ತೆ. ದಟ್ ಇಸ್ ಹೌ ವಿ ಅನಲೈಸ್. ಓಕೆ, ಒಂದು ಲೈಟ್ ಕಲರ್ ಡ್ರೆಸ್ ಹಾಕೊಂಡು ಹೋದ್ರೆ ಇಟ್ ಗಿವ್ಸ್ ಯು ಅ ವೆರಿ ಫ್ರೆಂಡ್ಲಿ ಅಪ್ರೋಚಬಲ್ ಇಮೇಜ್. ಹಂಗೆ ದೀಸ್ ಆರ್ ದ ಥಿಂಗ್ಸ್ ದಟ್ ನಾವು ಇಮೇಜ್ ಕನ್ಸಲ್ಟಿಂಗ್ ಅಲ್ಲಿ ಕವರ್ ಮಾಡ್ತೀವಿ. ಇದು ಐ ಥಿಂಕ್ ನನ್ ಗೊತ್ತಿಲ್ಲ, ನೀವ್ ಹೇಳಿ, ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗ್ ಅಲ್ಲಿ ಇದೆಲ್ಲ ಇತ್ತಾ? ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗ್ ಟು ಸಮ್ ಎಕ್ಸ್ಟೆಂಟ್ ಇರುತ್ತೆ ಅನ್ಸುತ್ತೆ. ಯು ಹ್ಯಾವ್ ಟು ಬಿ ಪ್ರೆಸೆಂಟಬಲ್, ಅಥವಾ ಅಷ್ಟಕ್ಕೆ ಲಿಮಿಟ್ ಆಗುತ್ತೆ ಅನ್ಸುತ್ತೆ. ಬಟ್ ಪ್ರಾಬ್ಲಮ್ ನೀವ್ ಹೇಳೋ ಅಷ್ಟು ಡೆಪ್ತ್ ಹೋಗಲ್ಲ ಅನ್ಸುತ್ತೆ. ಲೈಕ್ ವಾಟ್ ಕೈಂಡ್ ಆಫ್ ಕಲರ್ಸ್ ಹೇಗೆ ಕನ್ವೆ ಆಗುತ್ತೆ, ಮೋಸ್ಟ್ಲಿ ಆ ಲೆವೆಲ್ ಇರಲ್ಲ ಅನ್ಸುತ್ತೆ. ಈಗ ನೀವು ರೆಡ್ ಟಿ ಶರ್ಟ್ ಹಾಕಿದ್ದೀರಾ, ಸೊ ಅಂಡ್ ಲಾಟ್ ಆಫ್ ಟೈಮ್ಸ್ ನಾವ್ ಹೇಳ್ತೀವಿ, ಪೀಪಲ್ ಹೂ ಆರ್ ಗೋಯಿಂಗ್ ಇನ್ ಫಾರ್ ಇಂಟರ್ವ್ಯೂ ಟ್ರೈ ಅಂಡ್ ಅವಾಯ್ಡ್ ರೆಡ್ ಅಂತ ಹೇಳ್ತೀವಿ. ರೆಡ್ ಇಸ್ ಅ ವೆರಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಮೇಕಿಂಗ್ ಕಲರ್. ಸೊ ಹಂಗಾಗಿ ಟ್ರೈ ಅಂಡ್ ಅವಾಯ್ಡ್ ಅಂತ ಹೇಳ್ತೀವಿ. ಸೊ ಈಗಲ್ಲ ಆ ಕಲರ್ ನಿಮ್ಗೆ ಸೂಟ್ ಆಗ್ತದೆ, ಬಟ್ ನಾವ್ ಹೇಳೋದು ಹಾಗೆ ಆ ತರ ಟ್ರೈನಿಂಗ್ ಅಲ್ಲಿ. So every color has its own impact and message that it delivers. Okay. ಇದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಇದು. ಕೆಲವು ಎಕ್ಸಾಂಪಲ್ಸ್ ಕೊಡೋಣ. ಇವಾಗ ನೀವು ಹೇಳಿದ್ರಲ್ಲ ಟಿ ಶರ್ಟ್, ನನ್ನ ಟಿ ಶರ್ಟ್ ಚೆನ್ನಾಗಿದೆ ಅಲ್ವಾ? ಓಕೆ, ಸೊ ಇವಾಗ ನೀವು ಅಪಿಯರೆನ್ಸ್ ಬಗ್ಗೆ, ಬಿಹೇವಿಯರ್ ಬಗ್ಗೆ, ಮತ್ತೆ ಇನ್ನೊಂದು ಮೂರನೇದನ್ನ ಹೇಳಿದ್ರೆ ಸಾರಿ, ಬಟ್ ಅಪಿಯರೆನ್ಸ್, ಬಿಹೇವಿಯರ್, ಕಮ್ಯುನಿಕೇಶನ್, ಈ 3 ಆಸ್ಪೆಕ್ಟ್ಸ್ ಬಗ್ಗೆ ನೀವು ಮಾತಾಡಿದ್ರಿ. ರೆಡ್ ಟಿ ಶರ್ಟ್ ಇಂಟರ್ವ್ಯೂಗೆ ಹಾಕೊಂಡು ಹೋದ್ರೆ ತುಂಬಾ ಸ್ಟಾರ್ಕ್ ಕಲರ್. ಲೆಟ್ ಅಸ್ ಅಪಿಯರೆನ್ಸ್, ಬಿಹೇವಿಯರ್, ಕಮ್ಯುನಿಕೇಶನ್ 3 ಸಿನಾರಿಯೋಗೆ ಅಪ್ಲೈ ಮಾಡಿ. ಯಾಕಂದ್ರೆ ನಮ್ ಜನರಿಗೆ ಒಂದು ಎಕ್ಸಾಂಪಲ್ ಅಥವಾ ಒಂದು ಐಡಿಯಾ ಸಿಗ್ಲಿ ಅಂತ. ಫಾರ್ ಎಕ್ಸಾಂಪಲ್, ಇಂಟರ್ವ್ಯೂಗೆ ಹೋದ್ರೆ what are the top 3-4 things that you have to take care of? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮುಕುಂದ್. ಬಿಫೋರ್ ದಟ್ ಇದೊಂದು ಹೇಳ್ತೀನಿ. ನಾನು ಕಲರ್, ಅವ್ರು ವಾಸುಕಿ ಅವ್ರ ಟಿ ಶರ್ಟ್ ಕಲರ್ ನೋಡಿದ ತಕ್ಷಣ ಹೇಳ್ಬೇಕನ್ನಿಸ್ತು, ಹೇಳ್ಬಿಟ್ಟೆ. ಬಟ್ ನಮ್ಮ ಇಮೇಜ್ ಕನ್ಸಲ್ಟಿಂಗ್ ಅಲ್ಲಿ ಅದೊಂದು ಆಸ್ಪೆಕ್ಟ್ ಇದೆ, ಕಲರ್ ಅನಾಲಿಸಿಸ್ ಅಂತ, ಅದನ್ನೊಂದು ಮಾಡ್ತೀವಿ ನಾವು. ಸೊ ಪ್ರಪಂಚದಲ್ಲಿ ಇರೋದು 7 ಕಲರ್, ದಟ್ ಇಸ್ ಬೇಸಿಕ್ ಅಂತ ಇಟ್ಕೊಂಡು ಅದ್ರ ಮೇಲೆ ಯಾವ ಕಲರ್ ಶೇಡು ಎಷ್ಟು ನಿಮ್ಗೆ ಸೂಟ್ ಆಗತ್ತೆ, ಸೂಟ್ ಆಗಲ್ಲ, ಅದು ಒಂದು ಅನಾಲಿಸಿಸ್ ಮಾಡ್ತೀವಿ ನಾವು. ಮಾಡ್ಬಿಟ್ಟು ಅದ್ರ ಬೇಸಿಸ್ ಮೇಲೆ ಹೇಳ್ತೀವಿ, ಈ ತರ ಶೇಡ್ಸ್ ನೀವು ಯೂಸ್ ಮಾಡ್ಬೋದು, ಈ ತರ ಶೇಡ್ಸ್ ನೀವು ಯೂಸ್ ಮಾಡಬಾರ್ದು ಅನ್ನೋದನ್ನ ಹೇಳ್ತೀವಿ. ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಇಮೇಜ್ ಕನ್ಸಲ್ಟಿಂಗ್.
ಯುನೋ ಬರೀ ಬಟ್ಟೆ ಇಟ್ಸ್ ನಾಟ್ ಲೈಕ್ ಒಂದು ಟೀ ಶರ್ಟ್ ಜೀನ್ಸ್ ಹಾಕೊಂಡ್ರೆ ಆ ತರ ಅಲ್ಲ. ಯಾವ ತರ ಜೀನ್ಸ್ ಹಾಕ್ಬೇಕು, ಯಾವ ತರ ಟೀ ಶರ್ಟ್, ಅದ್ರ ಲೆಂತ್ ಎಷ್ಟಿರ್ಬೇಕು, ಯುನೋ ನಿಮ್ಗೆ ಹಾರಿಜಾಂಟಲ್ ಸ್ಟ್ರೈಪ್ಸ್, ವರ್ಟಿಕಲ್ ಸ್ಟ್ರೈಪ್ಸ್. ಸೊ ಅದು ಒಂಥರ ಇನ್ಡೆಪ್ತ್ ಅನಾಲಿಸಿಸ್ ಅಂಡ್ ಸ್ಟಡಿ ಮಾಡ್ತೀವಿ ಡಿಪೆಂಡಿಂಗ್ ಆನ್ ಪರ್ಸನ್ಸ್ ರಿಕ್ವೈರ್ಮೆಂಟ್. ಮಾಡ್ಬಿಟ್ಟು ನಾವ್ ಹೇಳ್ತೀವಿ ನೀವು ಇದು ಮಾಡ್ಬೋದು ನಿಮ್ಗೆ, ನಿಮ್ಮ ಬಾಡಿ ಶೇಪ್ಗೆ, ಯುನೋ ನೀವ್ ಇದ್ ಮಾಡಬಾರ್ದು ನಿಮ್ ಬಾಡಿ ಶೇಪ್ಗೆ ಅನ್ನೋದನ್ನ ಹೇಳ್ತೀವಿ. ಅಂಡ್ ಕಮಿಂಗ್ ನಿಮ್ಮ ಕ್ವೆಶ್ಚನ್ ಬಗ್ಗೆ ಮಾತಾಡ್ತಾ ಮುಕುಂದ್, ನೀವ್ ಕೇಳಿದ್ರಿ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಯಾವ್ದು ಟಾಪ್ 3 ಥಿಂಗ್ಸ್ ಆರ್ ಕಪಲ್ ಆಫ್ ಥಿಂಗ್ಸ್ ಜನ ಕನ್ಸಿಡರ್ ಮಾಡ್ಬೇಕು ಅಂತ. ಸೊ ಐ ಥಿಂಕ್ ಫಸ್ಟ್ ಥಿಂಗ್ ನನ್ಗೆ ಇಟ್ ಈಸ್ ಆಲ್ವೇಸ್ ನಾನು ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದು ಅಂಡ್ ವಾಟ್ ಐ ಫೀಲ್ ಇಂಪಾರ್ಟೆಂಟ್ ಇಸ್ ದ ವೇ ದ ಪರ್ಸನ್ ವಾಕ್ಸ್ ಇನ್ಸೈಡ್ ದ ಡೋರ್. ಆ ಡೋರ್ ಇಂದ ಚೇರ್ ವರ್ಗೂ ಅದೊಂದು ಜರ್ನಿ ಇರತ್ತಲ್ಲ ವಾಕ್ ಮಾಡಿ ಬರೋದು, that is the first deciding factor. ನಿಮ್ಮ ಇಂಟರ್ವ್ಯೂವರ್ಗಾಗಿರ್ಲಿ ನಿಮ್ಗಾಗಿರ್ಲಿ, ನೀವ್ ಹೆಂಗ್ ಬರ್ತಾ ಹೆಡ್ ಹೈ ಯುನೋ ನಿಮ್ಮ ಕಂಫರ್ಟ್ ಇದ್ರಲ್ಲಿ ವಾಕ್ ಮಾಡಿ ಕಾನ್ಫಿಡೆಂಟ್ ಆಗಿ ಕಂಫರ್ಟಬಲ್ ಆಗಿ ವಾಕ್ ಮಾಡಿ ಆ ಚೇರ್ ಮೇಲೆ ಯು ಗೆಟ್ ಸೀಟೆಡ್. ಸೊ ಅದನ್ನ ಯು ಹ್ಯಾವ್ ಟು ಬಿ ವೆರಿ ಕಾನ್ಫಿಡೆಂಟ್ ಅಂಡ್ ಗೆಟ್ ಕಂಫರ್ಟಬಲ್. ನಿಮ್ಗೆ ಎಷ್ಟೇ ನೀವು ಒಂದು ಐ ಥಿಂಕ್ ಯು ಸೆಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಇದು ಇಂಪಾರ್ಟೆಂಟ್. ನೀವು ಒಳಗೆ ಬರ್ಬೇಕಾದ್ರೆ ಅವ್ರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆಪೋಸಿಟ್ ಸೈಡ್ ಅಲ್ಲಿ ಕೂತು, ಹೇಗ್ ಬರ್ತೀರಾ, ನಿಮ್ ಕೈ ವೆದರ್ ಇಟ್ ಇಸ್ ಹೆಲ್ಡ್ ಟೈಟ್, ಲೂಸ್, ಫೋಲ್ಡೆಡ್, ಅದನ್ನ ಅಬ್ಸರ್ವ್ ಮಾಡ್ತಾರೆ. ಸೊ ಹೆಂಗೆ ನೀವು ಅಲ್ಲಿಂದ ಬಂದು ಇಲ್ಲಿ ಹೌ ಯು ಸೀಟ್ ಯುವರ್ ಸೆಲ್ಫ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ಲಿ ಕಲರ್, ನೀವ್ ಏನ್ ಕಲರ್ ಚೂಸ್ ಮಾಡ್ಕೊಂಡು ಹೋಗ್ತೀರಾ, ಆದಷ್ಟು ಡಾರ್ಕ್ bold colors ginta subtle and friendlier colors like blue and light blue, I mean ee tara colors choose madkondre it will have a very pleasing effect on the opposite person. And I think when you enter agi after you get seated, avru nimmana kelo first few questions, how you take them in your stride, hege ನೀವು ಅದನ್ನ ಆನ್ಸರ್ ಮಾಡ್ತೀರಾ ಅನ್ನೋದನ್ನು ಕೂಡ ಕನ್ಸಿಡರ್ ಆಗತ್ತೆ ಅಲ್ಲಿ. ಸೊ ನಿಮ್ಮ ಅಪಿಯರೆನ್ಸ್ ಇಸ್ ಅಬೌಟ್ ವಾಟ್ ಯು ಆರ್ ವೇರಿಂಗ್, ಹೇಗೆ ನೀವು ಡ್ರೆಸ್ ಮಾಡ್ಕೊಂಡು ಯಾವ ತರ ಡ್ರೆಸ್ ಹಾಕಿದೀರಾ, ಅದು ಅಯೋನ್ಡಾ ನಾಟ್ ಅಯೋನ್ಡಾ, ಅದೆಲ್ಲ ವೆರಿ ಇಂಪಾರ್ಟೆಂಟ್. ಶೂಸ್ ಪಾಲಿಶ್ ಅಂಡ್ ಯೋರ್ ಟ್ರೈ ಅಂಡ್ ಮ್ಯಾಚ್ ಯೋರ್ ಸಾಕ್ಸ್. ನಾನು ಯಾವಾಗ್ಲೂ ಅದೇ ಹೇಳೋದು, ಯು ಹ್ಯಾವ್ ಟು ಮ್ಯಾಚ್ ಯೋರ್ ಸಾಕ್ಸ್ ಒಂದ್ ಕಲರು, ಶೂಸ್ ಒಂದ್ ಕಲರು, ಟ್ರೌಸರ್ಸ್ ಒಂದ್ ಕಲರ್ ಇದ್ರೆ ಇಟ್ ಇಸ್ ಗೋಯಿಂಗ್ ಟು ಲುಕ್ ವೆರಿ ಔಟ್ ಆಫ್ ಪ್ಲೇಸ್. ಅಂಡ್ it says that you have not put much effort dressing ಗೆ. ಅಂದ್ರೆ ನಿಮ್ಮ ಲೈಫ್ ಮೇಲೆ ನಿಮ್ಮ ಲೈಫ್ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಇದು ಮುಕುಂದ್ ಒನ್ ಆಫ್ ದ ವೆರಿ ಫಸ್ಟ್ lessons, life lessons I learned when I went to train ಆಸ್ಟ್ರೇಲಿಯಾಲಿ. ನನ್ನ ಟ್ರೈನರ್ ಇದ್ರು, ನಮ್ಗಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗ್ತಿದ್ದು ಮಾರ್ನಿಂಗ್ ಅಬೌಟ್ 7:30 8 o'clock, ಈವ್ನಿಂಗ್ 7 ವರೆಗೂ ಕ್ಲಾಸ್ ಇರ್ತಾ ಇತ್ತು. ಸೊ ಅಂಡ್ ದ ಕ್ಲಾಸ್ ನಡೀತಿದ್ದು ಅದೇ ಹೋಟೆಲ್ ಕಾನ್ಫರೆನ್ಸ್ ರೂಮ್ ಅಲ್ಲಿ. ಸೊ ಒನ್ ಡೇ ಬೈ ಚಾನ್ಸ್ ಐ ಹ್ಯಾಪನ್ ಟು ವೇಕ್ ಅಪ್ ಲೇಟ್. ಹಂಗೆ ಐ ವಾಕ್ಡ್ ಇನ್, ಐ ಮೀನ್ ಜಸ್ಟ್ ಗಾಟ್ ರೆಡಿ ಅಂಡ್ ವಾಕ್ಡ್ ಇನ್ ಅಷ್ಟೇ. ಐ ಫರ್ಗಾಟ್ ಟು ಪುಟ್ ಆನ್ ಮೈ ಲಿಪ್ ಕಲರ್ ಲಿಪ್ಸ್ಟಿಕ್. ಸೊ ಶಿ ಕಾಲ್ಡ್ ಮಿ ಅಸೈಡ್. ಅವ್ರು ನನ್ನ ಕರೆದು ಹೇಳಿದ್ರು, ವೇರ್ ಇಸ್ ಯೋರ್ ಲಿಪ್ ಕಲರ್ ಅಂತ. ಐ ಸೆಡ್ ಐ ವಾಸ್ ರನ್ನಿಂಗ್ ಲೇಟ್, ಸೊ ಹಂಗಾಗಿ ಬಂದ್ಬಿಟ್ಟೆ, ಹಂಗೆ ಬಂದ್ ಕೂತ್ಬಿಟ್ಟೆ ಅಂತ. ಸೊ ಅವ್ರು ಹೇಳಿದ್ರು, ನೀನ್ ಲಿಪ್ಸ್ಟಿಕ್ ಆಗ್ತಲೇ ಬಂದ್ರೆ ನಿನ್ನ ಲೈಫ್ ವೆರಿ ಅಂದ್ರೆ ನಾಟ್ ಇಂಟ್ರೆಸ್ಟ್, ನಿನ್ಗೆ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ನಿನ್ಗಿರೋ ಜನರ ಮೇಲೆ ಇಂಟ್ರೆಸ್ಟ್ ಇಲ್ಲ, ನಿನ್ನ ಓನ್ ಲೈಫ್ ಮೇಲೆ ನಿನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕನ್ವೆ ಮಾಡತ್ತದು. ಸೊ ನೆವರ್ ಗೋ ಔಟ್ ವಿತೌಟ್ ಗೆಟಿಂಗ್ ಡ್ರೆಸ್ಡ್ ಅಂತ. ಬೇರೆಯವ್ರಿಗಲ್ಲ, ಇಟ್ ಇಸ್ ಅಬೌಟ್ ಯೋರ್ ಸೆಲ್ಫ್, ಇಟ್ ಇಸ್ ಅಬೌಟ್ ಹೌ ಯು ಮೇಕ್ ಯೋರ್ ಸೆಲ್ಫ್ ಪ್ರೆಸೆಂಟಬಲ್ ಅಂತ ಹೇಳ್ಕೊಟ್ಟಿದ್ರು. ಸೊ ನನ್ಗೆ ಐ ಫೀಲ್ that was one of the most important lessons that I learned. ಈಗ ಇದು ಅಪಿಯರೆನ್ಸ್ ಬಗ್ಗೆ ಹೇಳಿದ್ರಿ. ವಾಟ್ ಅಬೌಟ್ things like behavior and communication, right? Adar ಬಗ್ಗೆ ಬಿಹೇವಿಯರ್ ಮುಕುಂದ್, ನಾನು ಅದೇ ಹೇಳಿದ್ದು, ಅವ್ರು ಬಂದು ಹೇಗೆ ವಾಕ್ ಮಾಡ್ಕೊಂಡು ಬಂದು ಕೂತ್ಕೊಂತಾರೆ, ಅದು ಬಿಹೇವಿಯರ್ ಅಂಡ್ ಕಮ್ಯುನಿಕೇಶನ್ ಎರಡೂ ಆಗತ್ತೆ. ಬಿಕಾಸ್ ನಿಮ್ ಬಾಡಿ ಲ್ಯಾಂಗ್ವೇಜ್ ಸಬ್ ಕಾನ್ಶಿಯಸ್ಲಿ ನಿಮ್ಗೆ ಗೊತ್ತಿಲ್ದಂಗೆ ನೀವು ಯು ಆರ್ ಕನ್ವೇಯಿಂಗ್ ಅ ಮೆಸೇಜ್. ಕೈ ಹಿಂಗೆ ಬಿಗಿ ಹಿಡಿದಾಗ ಇಟ್ ಸೇಸ್ ಯು ಆರ್ ನರ್ವಸ್ ಆರ್ ಯು ನಾಟ್ ವೆರಿ ಕಾನ್ಫಿಡೆಂಟ್ ಅಂತ, ಆಯ್ತಾ? ಸೊ ಆತರ ಬಾಡಿ ಲ್ಯಾಂಗ್ವೇಜ್ ತುಂಬಾ ಇದೆ, ನಮ್ಗೆ ಗೊತ್ತಿಲ್ದಲೆ ನಾವು ಅದನ್ನ ಮಾಡ್ತಾ ಇರ್ತೀವಿ. ಈಗ ನಾನು ಮಾತಾಡುವಾಗ ಕೈ ಮೂವ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ
there's a lot of ಈ ತರ ಜೆಸ್ಚರ್ಸ್ ಇರುತ್ತೆ, ಅದನ್ನ ವಾಚ್ ಮಾಡ್ಕೊಂಡು ಆದಷ್ಟು ನೆಗೆಟಿವ್ ಜೆಸ್ಚರ್ಸ್ ನ, ಬಾಡಿ ಲ್ಯಾಂಗ್ವೇಜ್ ನ ಡೌನ್ ಪ್ಲೇ ಮಾಡ್ಬೇಕಾಗತ್ತೆ. ಸೊ ವೆರಿ ಕಾನ್ಶಿಯಸ್ಲಿ ಎಫರ್ಟ್ ಹಾಕ್ಬೇಕು. ಅಂಡ್ ನೀವು ಬಂದು ಕೂತ್ಕೊಂಡು ಅವ್ರ ಜೊತೆ ಹೇಗೆ ಮಾತಾಡ್ತೀರಾ, ಹ್ಯಾಂಡ್ ಶೇಕ್ ಮಾಡ್ತೀರಾ ಅಥವಾ ಯು ವಿಲ್ ಜಸ್ಟ್ ಸೇ ಹೆಲೋ ಅಂಡ್ ಸಿಟ್ ಡೌನ್, ದಟ್ ಟಾಕ್ಸ್ ಅಬೌಟ್ ಯುವರ್ ಬಿಹೇವಿಯರ್. ನೀವು ಹೇಗೆ ಅವರು ಬಂದು ಅಲ್ಲಿ ಹೌ ಯು ಸಿಟ್ ಡೌನ್, how you say hi, hello sir, or good morning, good evening. This talks a lot about your behavior, your mannerisms. Basically, a lot of them ಬಂದ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ, ಹಾಯ್ ಹೇಳಲ್ಲ, ಹಲೋ ಹೇಳಲ್ಲ, ನೀವು ಕ್ವೆಶ್ಚನ್ ಕೇಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸ್ಮೈಲ್ ಇರಲ್ಲ, ಅದು ನಡೆಯುತ್ತೆ. ಐ ಮೀನ್ ಇಫ್ ನೀವು ಇಂಟರ್ವ್ಯೂ ಮಾಡಿದ್ರೆ ಯಾರನ್ನಾದ್ರೂ ನಿಮ್ಗೆ ಅರ್ಥ ಆಗುತ್ತೆ ನಾನು ಹೇಳ್ತಾ ಇರೋದು. ಬಂದು ಸುಮ್ನೆ ಕೂತ್ಕೊಂಡು ತುಂಬಾ ಅಪ್ಟೈಟ್ ಆಗಿ ಏನು ಎಕ್ಸ್ಪ್ರೆಷನ್ ಇಲ್ದಲೆ ಕೂತಿರ್ತಾರೆ. So that is not the way you're supposed to behave. Very friendly agi, smile ಮಾಡ್ಕೊಂಡು hello ಹೇಳ್ಬಿಟ್ಟು, ಆಗ ನಿಮ್ interviewer also will, take you, be friendly with you. That's what I feel is about behavior. Got it. ಈಗ ನೀವು ಫಿಸಿಕಲ್ ಮೀಟಿಂಗ್ ಬಗ್ಗೆ ಹೇಳಿದ್ರಿ, ಓಕೆ. ವರ್ಚುವಲ್ ಆಗಿ, ವರ್ಚುವಲ್ ಮೀಟಿಂಗ್ಸ್ ಅಲ್ಲಿ, ಝೂಮ್ ಇಂಟರ್ವ್ಯೂಸ್ ಅಲ್ಲಿ, ಝೂಮ್ ಮೀಟಿಂಗ್ಸ್ ಅಲ್ಲಿ, do things change very much or are they similar? ಅದ್ರ ಬಗ್ಗೆ ಏನಾದ್ರು ನೀವು ಯಾರಿಗಾದ್ರೂ ಕನ್ಸಲ್ಟ್ ಮಾಡಿದಿರಾ, or have you thought of it? No, it does change to a large extent. Virtual meetings really, few things remain the same, like your dressing and your colors, the colors that you use. Virtual meeting and the takshna ನೀವು you don't dress up and come and sit in front of the camera is not right. Yeah, you're not walking around in your living room. So ಆದಷ್ಟು ನೀಟ್ ನಿಮ್ ಕೈ ಎಷ್ಟು ಆಗತ್ತೆ ಅಷ್ಟು ನೀಟಾಗಿ. ಅಂಡ್ ವರ್ಚುವಲ್ ಮೀಟಿಂಗ್ಸ್ ಮಾಡ್ಬೇಕಾದ್ರೆ a lot of people face this problem. Background noise irutte, which is a complete put off. Background noise idre interview ಮಾಡೋರಾಗ್ಲಿ, interviewer ಇಬ್ರಿಗೂ ಡಿಸ್ಟರ್ಬ್ ಆಗತ್ತಲ್ವಾ. ಸೊ background noise you have to consider. ಲೈಟಿಂಗ್ ನೀವು ಮಾಡುವಾಗ ನಿಮ್ ಲೈಟಿಂಗ್ ಎಲ್ಲಿದೆ, ಹೇಗೆ ನಿಮ್ಗೆ ಗುಡ್ ಲೈಟಿಂಗ್ ಅಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೆನ್ ವಿ ಡೂಯಿಂಗ್ ವರ್ಚುವಲ್ ಮೀಟಿಂಗ್ಸ್, ತುಂಬಾ not everything can be addressed. So even in virtual meeting, when you come and sit down or when you switch on your camera, the first thing I personally feel is that you say hello and smile. So it makes it easier for the other person also to talk, because it's just the two of you all, right? So hangagi adu kuda important agate. Virtual meeting alli ನೀವು ಕ್ಯಾಮೆರಾ ಆನ್ ಮಾಡಿದ ತಕ್ಷಣ ಹೆಲೋ ಹೇಳಿ ಹೇಗೆ ಕಾನ್ವರ್ಸೇಷನ್ ಲೀಡ್ ಮಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್. ಸೊ ಜಸ್ಟ್ ಟು ಆಡ್ ಟು ದಟ್, ಸುಮಾರು ಜನ ಇಂಟರ್ವ್ಯೂಗೆ ಅಥವಾ ಎನಿ ಕಾಲ್ ಬಂದು ಅವಾಗ ಕ್ಯಾಮೆರಾ ಅಡ್ಜಸ್ಟ್ ಮಾಡ್ಕೊಂಡು ಅವಾಗ ಹೆಡ್ಫೋನ್ ಪ್ಲಗ್ ಮಾಡ್ಕೊಂಡು ಅದು ಮಾಡ್ತಾ ಇದ್ರೆ ಸಮ್ವೇರ್ ಇಟ್ ವಿಲ್ ಬಿ ಟರ್ನ್ ಆಫ್. ಲೈಕ್ ಅಂದ್ರೆ ಈಗ ನೀವು ಹೇಳಿದ್ರಲ್ಲ, ಅಂದ್ರೆ ಇಟ್ ಶೋಸ್ ಅ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಥವಾ ಲ್ಯಾಕ್ ಆಫ್ ಪ್ರಿಪೇರ್ಡ್ನೆಸ್. ಹಾಗಾದ್ರೆ ಸಬ್ ಕಾನ್ಶಿಯಸ್ಲಿ ಎಲ್ಲೋ ಇವ್ನು ಇದೇ ಮಾಡಕ್ಕಾಗಲ್ಲ, ಸೊ ನಾನು ಡೆಲಿಗೇಟ್ ಮಾಡೋ ಕೆಲಸ ಮಾಡ್ತಾನ ಅನ್ನೋ ಫೀಲಿಂಗ್ ಬಂದೇ ಬರ್ತದೆ. ಹೌದು. ಓಕೆ, ಇಂಟ್ರೆಸ್ಟಿಂಗ್. ಇವಾಗ ಒಂದು ಟ್ರಿಕ್ ಕ್ವೆಶ್ಚನ್ ಕೇಳೋಣ. ಹೇಳಿ. ನೀವು ಟಿಂಡರ್ ಅಲ್ಲಿ ಯಾರ ಜೊತೆನಾದ್ರೂ ಫಸ್ಟ್ ಟೈಮ್ ಡೇಟ್ಗೆ ಅಥವಾ ಮೀಟಿಂಗ್ಗೆ ಹೋಗ್ತಾ ಇದ್ರೆ, ಸರಿ ಟಿಂಡರ್ ಬೇಡ, ಕನ್ಸರ್ವೇಟಿವ್ ಆಗಿ bharatmatrimony.com ಅಂತಾನೆ ಇಟ್ಕೊಳ್ಳೋಣ. ಆ ತರ ಸಿಚುವೇಶನ್ ಆಪ್ಷನ್ ಇಲ್ಲ ಅನ್ಕೊಂತೀನಿ, ಟಿಂಡರ್ ಮಾತ್ರ. ಸರಿ, ಸಾರಿ ಮೇಡಮ್, ಎರಡು ಯೂಸ್ ಮಾಡಿಲ್ಲ. ಓಕೆ, let us say one boy wants to meet a girl for the first time. What are the three things that you recommend? ಅದೇ ಇದೆ ಫಾರ್ಮುಲಾ ಹೇಳ್ಕೊಟ್ರಲ್ಲ, ಅಪಿಯರೆನ್ಸ್, ಬಿಹೇವಿಯರ್, ಕಮ್ಯುನಿಕೇಶನ್, ಆ ಫಾರ್ಮುಲಾನಲ್ಲಿ ಹೆಂಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಒಂದ್ ಸ್ವಲ್ಪ ಹೇಳಿ ನವ ಯುವಕರಿಗೆ. ನಾನು ರೀಸೆಂಟ್ಲಿ ಈ ಟಾಪಿಕ್ ಮೇಲೆ ಒಂದು ಇನ್ಸ್ಟಾಗ್ರಾಮ್ ಲೈವ್ ಮಾಡಿದ್ದೆ. ಡೇಟಿಂಗ್ ಟಿಪ್ಸ್ ಅಂತ ಮಾಡಿದ್ವಿ ನಾವು. ಡೇಟಿಂಗ್ ಅಥವಾ ವೆನ್ ಯು ಆಸ್ಕಿಂಗ್ ಅ ವುಮನ್ ಔಟ್, ಮ್ಯಾನರ್ಸ್, ಯಾವ ತರ ಮ್ಯಾನ್ ಶುಡ್ ಬಿಹೇವ್, ಅಥವಾ ಏನು ಅವರು ಯಾವ ಎಟಿಕೆಟ್ ಫಾಲೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಸೊ ದಿಸ್ ಇಸ್ ಗುಡ್ ಕ್ವೆಶ್ಚನ್. ಅದೇ ಐ ಡೋಂಟ್ ನೋ, ಭಾರತ್ ಮ್ಯಾಟ್ರಿಮೋನಿ ಬಗ್ಗೆ ಮುಕುಂದವ್ರೆ ನನಗೆ ಐಡಿಯಾ ಇಲ್ಲ. ಟಿಂಡರ್ ಆದ್ರೆ ಸ್ವಲ್ಪ ಕೇಳಿದೀನಿ, 4-6 ಜನ ಮಾತಾಡಿರೋದು, ಸೊ ಅದ್ರ ಬಗ್ಗೆ ಹೇಳ್ತೀನಿ.
ಸೊ Tinder ಅಲ್ಲಿ ಇಲ್ಲ ಅಂದ್ರೆ basically I think ಇಟ್ಸ್ ಓಕೆ. ಐ ಜಸ್ಟ್ ಮೆಂಟ್ ಟಿಂಡರ್ ಅಂಡ್ ಭಾರತ್ ಮ್ಯಾಟ್ರಿಮೋನಿ ತಮಾಷೆಗೆ ಅಂತ, ಬಟ್ ಯು ಕ್ಯಾನ್ ಜಸ್ಟ್ ಸೇ ವೆನ್ ಯು ಆರ್ ಅಂದ್ರೆ ಮೀಟಿಂಗ್ when a guy somebody. goes to meet a woman ಅಲ್ವಾ, Yeah, ಅದ್ರ yeah. ಬಗ್ಗೆ ಅಂಡ್ ಬರೀ ಬಾಯ್ಸ್ ಮಾತ್ರ ಅಲ್ಲ, ಗರ್ಲ್ಸ್ ಗೂ ಟಿಪ್ ಕೊಡಿ. ಗರ್ಲ್ಸ್ ಏನ್ ಮಾಡ್ಬೇಕು, ಬಾಯ್ಸ್ ಏನ್ ಸಮಾನತೆಯ ಸಾರಣ ನಮ್ಮ ಪಾಡ್ಕಾಸ್ಟ್. ಕರೆಕ್ಟ್. ಓಕೆ, ಸೊ ನಾನ್ ಹೇಳೋದು ಏನಂದ್ರೆ ಗರ್ಲ್ ಆಗಿರ್ಲಿ ಗೈ ಆಗಿರ್ಲಿ ಯಾರಾದ್ರೂ ಆಗಿರ್ಲಿ, ದ ಫಸ್ಟ್ ಥಿಂಗ್ ಇಸ್ ಹೋಗುವಾಗ make some effort to dress up and go. That is very important. First impression, first time ನೀವು ಒಬ್ರನ್ನ ಹೊಸಬ್ರನ್ನ ಮೀಟ್ ಮಾಡಕ್ ಹೋಗ್ತಿದ್ದೀರಾ, ನಾಳೆ you're having a future with them or not ಗೊತ್ತಿಲ್ಲ, but still you're meeting a person. ಸೊ ಸ್ವಲ್ಪ ಎಫರ್ಟ್ ಆಗಿ ನೀಟಾಗಿ ಡ್ರೆಸ್ ಮಾಡ್ಕೊಂಡು, ಸ್ವಲ್ಪ ಹೈಜೀನ್ ಲೆವೆಲ್ಸ್ ಮೇಂಟೈನ್ ಮಾಡ್ಕೊಂಡು ಕ್ಲೀನ್ ಆಗಿ ಹೋಗಿ, ನೀವು ಐ ಆಮ್ ಶೋರ್ ವೆನ್ ದೇರ್ ಮೀಟಿಂಗ್ ಒಂದು ವೆನ್ಯೂ ಸೆಟ್ ಮಾಡಿರ್ತಾರೆ, ಆದಷ್ಟು ಫಸ್ಟ್ ಹೋಮ್ವರ್ಕ್ ಮಾಡ್ಕೊಂಡು ಆ ಜಾಗದ ಬಗ್ಗೆ ತಿಳ್ಕೊಂಡು, ಆ ಜಾಗದಲ್ಲಿ ಈಗ ಲಾಟ್ ಆಫ್ ರೆಸ್ಟೋರೆಂಟ್ಸ್ ಅಥವಾ ಕಾಫಿ ಆದ್ರೆ ಇಟ್ ಇಸ್ ಕ್ಯಾಶುಯಲ್ ಡ್ರೆಸ್ಸಿಂಗ್, ರೆಸ್ಟೋರೆಂಟ್ಸ್ ಫೈನ್ ಡೈನಿಂಗ್ ಆದ್ರೆ ದೇ ಹ್ಯಾವ್ ಡ್ರೆಸ್ಸಿಂಗ್ ಎಟಿಕೆಟ್. ನೀವು sometimes you will have to wear shoes. ಈಗ ತುಂಬಾ ಜನ ಹೋಗ್ತಾರೆ ಡೇಟು ಅದು ಇದು ಅಂತ ಸ್ಲಿಪ್ಪರ್ ಹಾಕೊಂಡೆ ಹೋಗ್ಬಿಡ್ತಾರೆ. ಸ್ಲಿಪ್ಪರ್ ಇಸ್ ವೆರಿ ಕೂಲ್ ಅನ್ನೋ ಕಾನ್ಸೆಪ್ಟ್ ಇದೆ ಇವತ್ತಿನ ಯಂಗ್ಸ್ಟರ್ಸ್ಗೆ. ಸೊ ಸ್ಲಿಪ್ಪರ್ ಅಲ್ಲೇ ದೇ ವಿಲ್ ವಾಕ್ ಇನ್. ಸೊ ದಟ್ ಐ ವುಡ್ ಆಸ್ಕ್ ದೆಮ್ ಟು ಮೇಕ್ ಎನ್ ಎಫರ್ಟ್. ಸ್ವಲ್ಪ ಎಫರ್ಟ್ ಮಾಡ್ಬಿಟ್ಟು ಕ್ಲೀನ್ ಆಗಿ ರೆಡಿ ಆಗಿ ಒಂದು ಕ್ಯಾಶುಯಲ್ ಅಥವಾ ಸೆಮಿ ಫಾರ್ಮಲ್ ಡ್ರೆಸ್ ಮಾಡ್ಕೊಂಡು ಶೂಸ್ ಹಾಕೊಂಡು ಕ್ಲೀನ್ ಆಗಿ ಹೋಗಿ ಅಂತ. ಹುಡುಗಿಯರ್ಗೂ ಅಷ್ಟೇ ಹೇಳೋದು, ನೀಟಾಗಿ ಐ ಆಮ್ ಶೋರ್ ಮೋಸ್ಟ್ ಹುಡುಗಿಯರು ದೇ ವಿಲ್ ಮೇಕ್ ಎನ್ ಎಫರ್ಟ್, ಬಟ್ ಸ್ಟಿಲ್ ಇಲ್ಲ ಅಂದ್ರೂ ಮೇಕ್ ಎನ್ ಎಫರ್ಟ್ ಅಂಡ್ ಡ್ರೆಸ್ ಅಪ್ ಪ್ಲೀಸ್. ಅಂಡ್ ಅಲ್ಲಿ ಹೋಗುವಾಗ ಕಾನ್ವರ್ಸೇಷನ್ ಟ್ರೈ ಅಂಡ್ ಕೀಪ್ ಇಟ್ ವೆರಿ ಲೈಟ್. ಅಂಡ್ ನಿಮ್ಮ ಆಪೋಸಿಟ್ ಪರ್ಸನ್ ಇಂಟ್ರೆಸ್ಟ್ ಏನಿದೆ ಅದ್ರ ಬಗ್ಗೆ ಕೂಡ ಮಾತಾಡಿ. ನಮ್ಮ ಬಗ್ಗೆನೆ ಮಾತಾಡೋದು, ನಮ್ಮ ಇಂಟ್ರೆಸ್ಟ್ ಬಗ್ಗೆನೆ ಅಲ್ಲಿ ಚರ್ಚೆ ಆಗ್ಬೇಕು, ಅಥವಾ ನನಗೆ ಇದಿಷ್ಟ ಇದೆ ಸೊ ಇದೇ ನಡಿಬೇಕು ಅದು ಇಲ್ಲ. ನೀವು ಈ ಮುಖಂದವ್ರು ಹೇಳಿದ್ರು ಸಮಾನತೆ ಅಂತ, ಸೊ ಅವ್ರ ಇಂಟ್ರೆಸ್ಟ್ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಏನ್ ಇಷ್ಟ, ಅಥವಾ ನೀವ್ ಆರ್ಡರ್ ಮಾಡ್ಬೇಕಾದ್ರೆ ನೀವ್ ಏನ್ ತಗೊಂತೀರಾ ಅಂತ ಫಸ್ಟ್ ಅವ್ರನ್ನ ಕೇಳ್ಬಿಟ್ಟು ಆಮೇಲೆ ನಿಮ್ದನ್ನ ಆರ್ಡರ್ ಮಾಡಿ. ಅಲ್ಲಿ ಬಂದ್ರು ಆರ್ಡರ್ ತಗೊಳಕ್ಕೆ ಅಂದ ತಕ್ಷಣ ನಿಮ್ಗೆ ಏನ್ ಬೇಕು ಅದನ್ನ ಆರ್ಡರ್ ಮಾಡ್ಬಿಟ್ಟು ಕುತ್ಕೊಳ್ಳೋದು ಹುಡ್ಗಾನು ಮಾಡ್ಬಾರ್ದು, ಹುಡುಗಿ ಕೂಡ ಮಾಡ್ಬಾರ್ದು ಅದನ್ನ. ಸೊ ನಾನ್ ಹೇಳೋದು ಇಷ್ಟೇ, ಕೀಪ್ ಇನ್ ಮೈಂಡ್ ಇನ್ನು ಅವ್ರ ಆಪೋಸಿಟ್ ಪರ್ಸನ್ ಫೀಲಿಂಗ್ಸ್ ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಡಿಸೈಡ್ ಮಾಡಿ. ಅಂಡ್ ಲಾಸ್ಟ್ ಅಂಡ್ ಫೈನಲ್ ಥಿಂಗ್ ದಟ್ ಐ ವುಡ್ ಲೈಕ್ ಟು ಟೆಲ್ ಇಸ್, most of the times women expect a man to pay. ಅವರ ಫಸ್ಟ್ ಮೀಟಿಂಗ್ ಆಗಿರ್ಲಿ, ಡೇಟ್ ಆಗಿರ್ಲಿ, ಅದಕ್ಕಾದ್ರಾಗಿರ್ಲಿ ಹುಡುಗರು ಪೇ ಮಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ವಿಚ್ ಇಸ್ ನಾಟ್ ಕರೆಕ್ಟ್. ನೀವು you're two new people meeting, strangers meeting for the first time. ಸೊ ಹಂಗಿರುವಾಗ ನಿಮ್ ಶೇರ್ ನೀವ್ ಮಾಡಿ, ಟ್ರೈ ಇಬ್ರು ಆದಷ್ಟು ಶೇರ್ ಮಾಡಿ ಬಿಲ್ ಪೇ ಮಾಡಿ ಅನ್ನೋದು, ದಟ್ ಇಸ್ ಒನ್ ಇಂಪಾರ್ಟೆಂಟ್ ಎಟಿಕೆಟ್. See, men should offer. As a man, you should offer to pay, but that doesn't mean the onus nimmelide to pay anta illa. Hudiger kuda they should split the bill. Other one thing that I would like to tell. And ನೀವು ಕಾಫಿ ಕುಡಿಬೇಕಾದ್ರೆ, ಟೀ ಕುಡಿಬೇಕಾದ್ರೆ ಸ್ಲರ್ಪ್ ಮಾಡ್ಕೊಂಡು ಕುಡಿಯೋದು, ನಾಯ್ಸ್ ಮಾಡೋದು, ಅಥವಾ ಬಾಯಿ ಏನಾದ್ರು ಇಟ್ಕೊಂಡು ಮಾತಾಡೋದು, ನಿಮ್ ಸಲೈವ ಆಚೆ ಬರೋದು, ಆ ತರ ಒಂದು ಸಿನಾರಿಯೋ ಕ್ರಿಯೇಟ್ ಮಾಡ್ಕೋಬೇಡಿ. ಊಟಕ್ಕೆ ಹೋದ್ರೆ ಆದಷ್ಟು ಸಿಂಪಲ್ ಆಗಿ ತಿನ್ನೋ ಫುಡ್ಸ್ ಆರ್ಡರ್ ಮಾಡಿ. ಬಿಕಾಸ್ ಈ ಕಾಂಪ್ಲಿಕೇಟೆಡ್ ನೀವು ಚಿಕನ್ ಎಲ್ಲ ಆರ್ಡರ್ ಮಾಡಿದ್ರೆ ಅದ್ರ ಬೋನ್ ಎಲ್ಲ ಇಲ್ಲಿ ಇದ್ ಮಾಡ್ಕೊಂಡು ಇಟ್ಸ್ ಅ ಕಾಂಪ್ಲಿಕೇಟೆಡ್ ಪ್ರಾಸೆಸ್. ಅದ್ರ ಬದಲು ಸಿಂಪಲ್ ಆಗಿ ತಿನ್ನೋಂತ ಫುಡು, ಅಥವಾ ತುಂಬಾ ಮೆಸ್ ಮಾಡ್ಕೊಂಡು ಟೇಬಲ್ ಮೇಲೆ ಮೆಸ್ ಮಾಡ್ದಲೇ ಇರುವಂತ ಫುಡ್, ಆ ತರದನ್ನ ಆರ್ಡರ್ ಮಾಡ್ಕೊಂಡು, ಸೊ ಯು ಕ್ಯಾನ್ ಹ್ಯಾವ್ ಲಾಟ್ ಮೋರ್ ಕಾನ್ವರ್ಸೇಷನ್. ಆ ತರ ಮಾಡಿ ಅಂತ ನಾನು ಟಿಪ್ ಕೊಡೋಕೆ ಇಷ್ಟಪಡ್ತೀನಿ. ಈಗ ನೀವು ಆಸ್ಟ್ರೇಲಿಯಾ, ಲಂಡನ್, ನ್ಯೂಯಾರ್ಕ್ ಅಲ್ಲೆಲ್ಲ ಹೋಗ್ಬಿಟ್ಟು ಸ್ಟೈಲ್ ಬಗ್ಗೆ ಕನ್ಸಲ್ಟಿಂಗ್ ಅದೆಲ್ಲ ಮಾಡಿದೀರಾ. ನೀವು ಅಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಹೆಂಗೆ, how did you import some of the good qualities? ಮತ್ತೆ ನೀವೇ ಹೇಳಿದ್ರಲ್ಲ ಇಂಡಿಯನ್ ಸಿನಾರಿಯೋಸ್, ಅದನ್ನೆಲ್ಲ ಹೆಂಗೆ ಅಡಾಪ್ಟೇಷನ್ ಹೆಂಗ್ ಮಾಡ್ಕೊಂಡ್ರಿ ಅಂತ ಪ್ರಶ್ನೆ. ನೀವು ಕಾನ್ಶಿಯಸ್ ಆಗಿ ಏನೇನ್ ಎಫರ್ಟ್ಸ್ ಹಾಕಿದ್ರಿ ಟು ಮೇಕ್ ಶೋರ್ ದಟ್ ನೋಡಪ್ಪ ಅಲ್ಲಿ ರೂಲ್ಸ್ ಅಲ್ಲಿಗೆ, ಅಲ್ಲಿ ಬೇಸಿಕ್ಸ್ ತಗೊಂಡ್ ನಾವ್ ಇಲ್ಲಿ ಮಾಡೋಣ. ಅಂದ್ರೆ ಪೊಟ್ಯಾಟೊ ಮಸ್ಟ್ ಬಿ ಫ್ರಮ್ ಯುರೋಪ್, ಬಟ್ ನಾವು ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ ಆ ತರ, ಅದನ್ನ ಹೆಂಗೆ ಮಾಡಿದ್ರಿ, ಎಷ್ಟು ಕಾನ್ಶಿಯಸ್ ಆಗಿ ಎಕ್ಸ್ಪ್ಲೈನ್.
ಮುಕುಂದ್, ಅದು ನನ್ಗೆ ದಟ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ನಾನು 2006 ಅಲ್ಲಿ ಮಾಡಿ ಬಂದಾಗ ಇಲ್ಲಿ ಫಸ್ಟ್ ನನಗೆ ಜನಕ್ಕೆ ಎಕ್ಸ್ಪ್ಲೇನ್ ಮಾಡ್ಬೇಕಾಯ್ತು ಇಮೇಜ್ ಅಂದ್ರೆ ಏನು ಅಂತ. ಆಮೇಲೆ ಸರ್ವಿಸಸ್, ನಾನು ಸರ್ವಿಸ್ ಎಲ್ಲಿ ಮಾಡೋ ಪ್ರೊಸೆಸ್. ಬಟ್ ಫಸ್ಟ್ ಆ ಸಬ್ಜೆಕ್ಟ್ ಏನಂತ ಇಲ್ಲಿ ಜನರಿಗೆ ತಿಳಿಸ್ಬೇಕಿತ್ತು. ಬಟ್ ನಾವು ಏನು ವಿ ಹ್ಯಾವ್ ಪ್ರಾಬಬಲಿ ನಾಟ್ ಗಿವನ್ ಅ ಥಾಟ್ ಅಂದ್ರೆ, ಈ ಕಾನ್ಸೆಪ್ಟ್ ನಮ್ಮಲ್ಲಿ ಅಥವಾ ನಮ್ಮ ದೇಶದಲ್ಲಿ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ನಾವ್ ಅದ್ರ ಬಗ್ಗೆ ತುಂಬಾ ಗಮನ ಕೊಟ್ಟಿಲ್ಲ ಅಥವಾ ಆ ಸಬ್ಜೆಕ್ಟ್ ನ ಇನ್ ಡೆಪ್ತ್ ಸ್ಟಡಿ ಮಾಡಿಲ್ಲ. ಈಗ ನೀವು ನಾನು ಸುಮಾರು ಜನಕ್ಕೆ ಹೇಳ್ತೀನಿ, ನಮ್ಮ ರಾಜರು ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಮೊದಲೆಲ್ಲ ಸ್ಕೂಲ್ ಕಳಿಸುವಾಗ ಈ ತರದ ಒಂದು ಟ್ರೈನಿಂಗ್ ಕೊಡ್ತಾ ಇದ್ರು. ಎಲ್ಲಿ ಹೇಗೆ ಬಿಹೇವ್ ಮಾಡ್ಬೇಕು, ಹೇಗೆ ಡ್ರೆಸ್ ಮಾಡ್ಕೋಬೇಕು, ಮಾತು ಹೇಗ್ ಮಾತಾಡ್ತೀರಾ, ನಿಮ್ಮ ಹಾವ ಭಾವ, ನಿಮ್ಮ ಮಾತಿನ ದಾಟಿ, ಇದನ್ನೆಲ್ಲ ಹೆಂಗೆ ಮಾಡ್ಬೇಕು ಅನ್ನೋದನ್ನ ಮೊದಲು ತುಂಬಾ ಹಳೇ ನಮ್ಮಿಂದಾನೇ ಶುರುವಾಗಿರೋದು ಅನ್ಕೊಂತೀನಿ ಪ್ರಾಬಬ್ಲಿ ನಾನು. ಅದು ವೆಸ್ಟರ್ನರ್ಸ್ ಅದನ್ನ ಅಲ್ಲಿ ಲಾಟ್ ಆಫ್ ಸ್ಟಡಿ ಮಾಡ್ಬಿಟ್ಟು ಎಲ್ಲ ಮಾಡಿ ಇವಾಗ ಒಂದು ಕೋರ್ಸ್ ಅಂತ ಕ್ರಿಯೇಟ್ ಮಾಡಿ ಅದನ್ನೇ ಒಂದು ಮಾಡಿ ಪ್ಯಾಕೇಜಿಂಗ್ ಮಾಡಿ ಸೆಲ್ ಮಾಡ್ತಾ ಇದಾರೆ. ಇದೆಲ್ಲ ನಮ್ಮಲ್ಲಿ ತುಂಬಾ ಹಳೇದ ಕಾಲದಿಂದಾನು ಇದೆ, ಮೊದಲಿಂದಾನು ನಡ್ಕೊಂಡೇ ಬಂದಿದೆ. ಈಗ ನಮ್ಗೆ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಬೇಸಿಕ್ ಆಗಿ ನಮ್ ತಂದೆ ತಾಯಿ ಹೇಳ್ತಾರೆ, ನಾವೆಲ್ಲೋ ಹೋಗ್ತಾ ಇದೀವಿ, ಡಿಸೆಂಟ್ ಆಗಿ ಬಿಹೇವ್ ಮಾಡು, ಅಲ್ಲಿ ಹೀಗೆ ಕೂತ್ಕೋ, ಹೀಗೆ ನಿಂತ್ಕೋ, ಹೀಗೆ ತಿನ್ನು, ಹೀಗೆ ತಿನ್ಬೇಡ ಅಂತೆಲ್ಲ ಹೇಳ್ಕೊಂಡ್ ಕರ್ಕೊಂಡು ಹೋಗ್ತಾರೆ. ನಾವು ಮಕ್ಳಿಗೆ ಮನೆಯಿಂದ ಹೇಳ್ಕೊಂಡೇ ಕರ್ಕೊಂಡು ಹೋಗ್ತೀವಿ ತಾನೆ. ಮಾತ್ ಕಮ್ಮಿ ಆಡ್ಬೇಕು, ಅಲ್ಲಿ ಹೋದಾಗ ಇವ್ರ ಜೊತೆ ಇಷ್ಟು ಮಾತಾಡ್ಬೇಕು, ಅವ್ರ ಜೊತೆ ಅಷ್ಟು ಮಾತಾಡ್ಬೇಕು ಅಂತ. ಸೊ ಬೇಸಿಕಲಿ ಇದೇ ಒಂದು ಬೇಸಿಕ್. ದಿಸ್ ಇಸ್ ದ ಬೇಸ್ ಆಫ್ ಎವ್ರಿಥಿಂಗ್. ಇದ್ರ ಮೇಲೆ ಇವಾಲ್ವ್ ಆಗ್ತಾ ಹೋಗಿದೆ ಇಮೇಜ್ ಕನ್ಸಲ್ಟಿಂಗ್ ಅಷ್ಟೇ. ಒಬ್ಬ ಮನುಷ್ಯನ ಬಿಹೇವಿಯರು, ರೀತಿ ನೀತಿ ನಡೆದಿದೆ, ಅದು ಇವಾಲ್ವ್ ಆಗಿದೆ ವಿತ್ ಟೈಮ್. ಅಂಡ್ ಅದಕ್ಕೆ ಒಂದು ಸ್ಟ್ರಕ್ಚರ್ ಕೊಟ್ಬಿಟ್ಟು ಆರ್ಗನೈಸ್ಡ್ ವೇ ಅಲ್ಲಿ ಟೀಚ್ ಮಾಡ್ತೀವಿ. ಸೊ ನಾನು ಅಲ್ಲಿ ಕಲ್ತು ಬರುವಾಗ ನನ್ಗೆ ಬೇರೆ ಏನು ಕಷ್ಟ ಆಗಿದ್ದ ಅಂದ್ರೆ, ಅಲ್ಲಿ ನಿಮ್ಗೆ ಟ್ರೈನಿಂಗ್ ಮಾಡುವಾಗ ವೆನ್ ದೇ ಟೀಚ್ ಯು ಅಬೌಟ್ ಸ್ಟೈಲಿಂಗು ಅಥವಾ ಕ್ಲೋತ್ಸ್ ಬಗ್ಗೆ, ಕಟ್ಟು, ಸ್ಟೈಲು, ಫ್ಯಾಷನ್. ಈಗ ಒಂದು ಡ್ರೆಸ್ಸಿಂಗ್ ಅಲ್ಲಿ, ಒಂದು ಡ್ರೆಸ್ ಅಲ್ಲಿ ಸ್ಟೈಲ್ ಡಿಫ್ರೆಂಟ್ ಟೈಪ್ ಆಫ್ ಸ್ಟೈಲ್ಸ್ ಇರುತ್ತೆ. ಅವ್ರದ್ದು ಕಟ್ ಆಗಿರ್ಬೋದು, ಅವ್ರದ್ದು ಫ್ಯಾಷನ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ಅದನ್ನ ನಾನು ಇಂಡಿಯಾಗೆ ತಂದು, ನಾವು ಸೀರೆ ಉಡೋ ಕಲ್ಚರ್ ಅವರು ಇನ್ನೂ ಕೂಡ ಸಲ್ವಾರ್ ಕಮೀಸ್ ಹಾಕೋರು. ನಮ್ಮ ದೇಶದಲ್ಲಿ ನಾವು ಸಲ್ವಾರ್ ಕಮೀಸ್ ಹಾಕ್ತಿವಿ. ಮೆಜಾರಿಟಿ ಆಫ್ ದ ಟೈಮ್ ನಮ್ಮಲ್ಲಿ ಇಂಪಾರ್ಟೆಂಟ್ ಒಕೇಶನ್ಸ್ ಅಂದ್ರೆ ಸಾರೀಸ್ ಹಾಕ್ತಿವಿ, ಅದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಾರೀಸ್ ಹಾಕ್ತಿವಿ ನಾವು. ಸೊ ನಾವಿನ್ನು ಆ ಕಲ್ಚರ್ನ, ನಮ್ಮದು ಕಲ್ಚರ್ನ ನಾವು ಬಿಟ್ಟಿಲ್ಲ. ಸೊ ಹೇಗೆ ಇದನ್ನ ಟೀಚ್ ಮಾಡೋದು ಇಲ್ಲಿ ಜನಕ್ಕೆ ಅನ್ನೋದು ಅವಾಗ ನನ್ಗೆ ತುಂಬಾ ಐ ಥಿಂಕ್ ಇಟ್ ಟುಕ್ ಮಿ ಅಬೌಟ್ 2-3 years ಅರ್ಥ ಮಾಡ್ಕೊಳಕ್ಕೆ. ನಾನು ಇಲ್ಲಿ ಕಲ್ತ್ಕೊಂಡ್ ಬಂದಿರೋದು ಪ್ಯಾಂಟ್, ಶರ್ಟ್, ಸ್ಕರ್ಟ್ಸ್, ಶಾರ್ಟ್ಸ್, ಇದ್ರ ಬಗ್ಗೆ. ಇಲ್ಲಿ ಜನ ಸೀರೆ ಉಡ್ತಾರೆ, ಮಾತೆತ್ತಿದ್ರೆ ನಾವು ಸಲ್ವಾರ್ ಕಮೀಸ್ ಹಾಕೊಂಡು ಹೋಗ್ತೀವಿ. ನಾನೇ ಆಚೆ ಹೋಗ್ಬೇಕಂದ್ರೆ ಒಂದು ಕುರ್ತಾನು ಇದು ಹಾಕೊಂಡು ಹೋಗ್ತೀನಿ. ಹೆಂಗೆ ಇದನ್ನ ಇವ್ರಿಗೆ ಹೇಳೋದು ಅಥವಾ ಮಾಡೋದು ಅಂತ. ಸೊ ನಾನು ಐ ಫೌಂಡ್ ಅ ಮಿಡ್ ವೇ. ಕಲರ್ಸ್ ಅಂತೂ ಸೇಮೇ ಇರತ್ತೆ. ಕಲರ್ಸ್ ಮೆಜಾರಿಟಿ ಆಫ್ ದ ಟೈಮ್ ನಮ್ಗೆ ಸೂಟ್ ಆಗೋ ಕಲರ್ಸ್ ನೀವು ವೆಸ್ಟರ್ನ್ ವೇರ್ ಅಲ್ಲೂ ಇರುತ್ತೆ, ಇಂಡಿಯನ್ ವೇರ್ ಅಲ್ಲೂ ಇರುತ್ತೆ. ಸೊ ಐ ಸ್ಟಾರ್ಟೆಡ್ ವಿತ್ ಕಲರ್ಸ್. ಯಾವ ಕಲರ್ ಹಾಕಿದ್ರೆ ಯಾವ್ದು ಸೂಟ್ ಆಗುತ್ತೆ, ಅಂಡ್ ಅವರ ಬಾಡಿ ಶೇಪ್ಗೆ ಯಾವ ತರ ಡ್ರೆಸ್ಸಸ್, ಲೈಕ್ ನೀವು ಸಲ್ವಾರ್ ಹಾಕಿದ್ರೆ ಅದ್ರ ಲೆಂತ್ ಎಷ್ಟಿರ್ಬೇಕು, ಕುರ್ತಾದು ಅದ್ರ ಕಟ್ ಹೇಗಿರ್ಬೇಕು. ಈ ಅನಾರ್ಕಲಿ ಹಾಕಿದ್ರೆ ಎಲ್ಲಾರ್ಗು ಚೆನ್ನಾಗ್ ಕಾಣಲ್ಲ, ದಪ್ಪ ಇರೋರ್ಗ ಅನಾರ್ಕಲಿ ಹಾಕಿದ್ರೆ ಇನ್ನ ದಪ್ಪ ಕಾಣ್ತಾರೆ. ಸೊ ಹೇಗಿರ್ಬೇಕು. ಈಗ ಮೆನ್ ಆದ್ರೆ, ಫಾರ್ ಮೆನ್ ಇಟ್ಸ್ ಅ ಲಿಟಲ್ ಈಸಿಯರ್. ಅಲ್ಲೂ ಜೀನ್ಸ್ ಅಂಡ್ ಟಿ ಶರ್ಟ್, ಇಲ್ಲೂ ಜೀನ್ಸ್ ಅಂಡ್ ಟಿ ಶರ್ಟ್ಸ್, ಅಲ್ಲೂ ಕ್ಯಾಶುಯಲ್ ಶರ್ಟ್ಸ್ ಅಂಡ್ ಟ್ರೌಸರ್ಸ್, ಇಲ್ಲೂ ಕ್ಯಾಶುಯಲ್ ಶರ್ಟ್ಸ್ ಅಂಡ್ ಟ್ರೌಸರ್ಸ್. ಸೊ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಮೆನ್ಗೆ. ಅಫ್ಕೋರ್ಸ್ ನಮ್ಮಲ್ಲಿ ಸ್ವಲ್ಪ ಶೇರ್ವಾನಿ ಅಥವಾ ವೆಡ್ಡಿಂಗ್ ಅಟೈರ್ಸ್ ಮಾಡ್ಬೇಕಾದ್ರೆ ಇನ್ ಡೆಪ್ತ್ ಮಾಡ್ಬೇಕು. ಅದು ಬಿಟ್ರೆ ಇಟ್ ಇಸ್ ನಾಟ್ ಮಚ್ ಆಫ್ ಅ ಡಿಫ್ರೆನ್ಸ್. ಬಟ್ ವೆನ್ ಇಟ್ ಕಮ್ಸ್ ಟು ಲೇಡೀಸ್, ಈಗ ನಿಮ್ಗೂ ಅನುಭವ ಇರತ್ತೆ ಮುಕುಂದ್ ಅವ್ರೆ, ನಮ್ಮ ಮನೆಗಳಲ್ಲಿ ಅಥವಾ ನಮ್ಮ ಕಲ್ಚರ್ ಅಲ್ಲಿ ಡಾರ್ಕ್ ಕಲರ್ಸ್ ಇಷ್ಟಪಡ್ತಾರೆ. ನೀವ್ ಯಾರು ನೋಡಿ, ಮದ್ವೆ ಅಂದ್ರೆ ರೆಡ್ ಕಲರು, ಇವಾಗ ಸ್ವಲ್ಪ ಇವಾಲ್ವ್ ಆಗಿದೆ. ಬಟ್ ಯಾವಾಗ್ಲೂ ಸುಮಾರು ಅದೇ ಇತ್ತು, ಮರೂನ್ಸು, ರೆಡ್ಸು, ಇದು ಪಿಂಕ್, ಅದು ಶಾಕಿಂಗ್ ಪಿಂಕ್, ಇದನ್ನೇ ಇಷ್ಟಪಡ್ತಾರೆ ನಮ್ ಕಡೆ ಸ್ವಲ್ಪ. ಸೊ ಹೆಂಗೆ ಅವ್ರನ್ನ ಇದರಿಂದ ಅವ್ರಿಗೆ ಹೇಳೋದು ಹೇಗೆ, ಅವ್ರನ್ನ ಕನ್ವಿನ್ಸ್ ಮಾಡೋದು ಹೇಗೆ, ಈ ಎಲ್ಲಾ ಕಲರ್ಸು ನಾಟ್ ನೆಸೆಸರಿಲಿ ನಿಮಗ್ ಚೆನ್ನಾಗ್ ಕಾಣುತ್ತೆ. ಚೆನ್ನಾಗ್ ಕಾಣಲ್ಲ ಅಂದ್ರೆ ನಿಮ್ ಹತ್ರ ಯಾರು ಬರಲ್ಲ ನಾಳೆ. ಸೊ ಈಗ ಚೆನ್ನಾಗ್ ಕಾಣಲ್ಲ, ಈ ಕಲರು ಇದನ್ನ ಹಾಕೋದ್ ಬಿಟ್ಬಿಡಿ ಅಂತ ಹೇಳೋದಕ್ಕೂ ಕಷ್ಟ ಇದೆ. ಸೊ
ವಿದ್ಯಾ ಚೆನ್ನಾಗಿ ಬರ್ತಾ ಇದೆ ಪಾಡ್ಕಾಸ್ಟ್. ಸೊ ನೀವು ಇಮೇಜ್ ಬಗ್ಗೆ ಹೇಳ್ತಾ ಇದ್ರ ಅಲ್ವಾ? ಸೊ ಈಗ ಅದು ಅಂದ್ರೆ ನೀವು ಕೊಡೋ ಸಜೆಷನ್ಸ್ ಅವ್ರು ಯಾವ ಫೀಲ್ಡ್ ಅನ್ನೋದ್ರ ಮೇಲೆ ಡಿಫರ್ ಆಗುತ್ತಾ ಅಂತ. ಯಾಕೆಂದ್ರೆ ಈಗ ನೀವು ಕಾರ್ಪೊರೇಟ್ ಇದ್ರ ಬಗ್ಗೆ ಹೇಳ್ತಾ ಇದ್ರ. ಈಗ ಕಾರ್ಪೊರೇಟ್ ಇದರಲ್ಲಿ ಡ್ರೆಸ್ಸಿಂಗ್ ಸ್ಟೈಲ್ ಹೆಂಗಿರುತ್ತೆ ಅಂದ್ರೆ ಆಲ್ಮೋಸ್ಟ್ ಡೋಂಟ್ ಸ್ಟ್ಯಾಂಡ್ ಔಟ್ ವೆರಿ ಡ್ರಾಸ್ಟಿಕ್ಲಿ ಫ್ರಮ್ ದ ಕ್ರೌಡ್. ಅಂದ್ರೆ ಮೋಸ್ಟ್ ಆಫ್ ದಮ್ ಪೇಸ್ಟಲ್ ಕಲರ್ಸ್ ಯೂಸ್ ಮಾಡ್ತಾರೆ ಅಥವಾ ವೆರಿ ಸಬ್ಡ್ಯೂಡ್ ಆ ತರ ಇರುತ್ತೆ. ಸೊ ದಟ್ ಈಸ್ ದ ಎಕ್ಸ್ಪೆಕ್ಟೇಷನ್. ಬಟ್ ಈಗ ಅದೇ ನೀವು ಒಂದು ಫಿಲ್ಮ್ ಫೀಲ್ಡ್ ತಗೊಂಡ್ರೆ ಆ ಪರ್ಟಿಕ್ಯುಲರ್ ಆಕ್ಟರ್ ಹಿ ಹ್ಯಾಸ್ ಟು ಸ್ಟ್ಯಾಂಡ್ ಔಟ್. ಅಂದ್ರೆ ಅವ್ನ್ ಯಾವ್ದೋ ಒಂದು ಟೈಪ್ ಆಫ್ ಸ್ಟೈಲ್ ಇರ್ಬೋದು ಅಥವಾ ಮ್ಯಾನರಿಸಮ್ ಇರ್ಬೋದು, ಅವನಂತರ ಹಿ ಹ್ಯಾಸ್ ಟು ಸ್ಟ್ಯಾಂಡ್ ಔಟ್ ವೆರಿ ಮಚ್ ಫ್ರಮ್ ದ ಕ್ರೌಡ್. ಬಟ್ ಈಗ ಅದೇ ನೀವು ಒಂಥರ ಕಾಲೇಜ್ ಕ್ರೌಡ್ ತಗೊಂಡ್ರೆ ಇನ್ ಸಮ್ ವೇ ದೇ ಹ್ಯಾವ್ ಟು ಬಿ ಪಾರ್ಟ್ ಆಫ್ ದೇರ್ ಗ್ರೂಪ್. ಅಂದ್ರೆ ಇನ್ ಟರ್ಮ್ಸ್ ಆಫ್ ಅವಾಗಿನ ಟ್ರೆಂಡ್ ಏನಿದೆ ದೇ ಹ್ಯಾವ್ ಟು ಫಾಲೋ ದಟ್, ಬಟ್ ದ ಸೇಮ್ ಟೈಮ್ ದೇ ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಇನ್ ದ ಕ್ರೌಡ್ ಅಂಡ್ ಲುಕ್ ಬೆಟರ್ ದನ್ ಅದರ್ಸ್, ವಾಟ್ ಎವರ್. ಸೊ ಈ ತರ ಕಾಂಪ್ಲೆಕ್ಸಿಟೀಸ್ ಇರ್ಬೇಕಾದ್ರೆ ನಿಮ್ಮ ಸಜೆಷನ್ಸ್ ವಿಲ್ ವೇರಿ ಡಿಪೆಂಡಿಂಗ್ ಆನ್ ದ ಫೀಲ್ಡ್ಸ್ ಅನ್ಸುತ್ತಲ್ವಾ? ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು, ಅದೇ ವಾಸುಕಿ ಅವ್ರಿಗೆ ನಾನು ಹೇಳಿದ್ದು, ನಾವು ಟ್ರೈನಿಂಗ್ ಮಾಡ್ತೀವಿ ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್ಸ್ ಅಂತ. ಸೊ ಫಸ್ಟ್ ನಮ್ಮ ಹತ್ರ ಯಾರಾದ್ರೂ ಕನ್ಸಲ್ಟೇಷನ್ ಟ್ರೈನಿಂಗ್ ಬಂದ್ ಕೇಳ್ತಾರಲ್ವಾ, ಏನ್ ಮಾಡ್ತೀರಾ ಏನಂತ, ಅವಾಗ ಕನ್ಸಲ್ಟೇಷನ್ ಅಂತ ಮಾಡ್ತೀವಿ. 30 minutes 40 minutes ಕನ್ಸಲ್ಟೇಷನ್ ಇರುತ್ತೆ. ಸೊ ನೀವ್ ಹೇಳ್ದಂಗೆ ಫಸ್ಟ್ ಕನ್ಸಿಡರ್ ಮಾಡೋದು ಅವ್ರ ಪ್ರೊಫೆಷನ್ ಏನು, ಅವ್ರ ಸೋಷಿಯಲ್ ಲೈಫ್ ಹೇಗಿದೆ. ಈಗ ತುಂಬಾ ಜನ ಪ್ರೊಫೆಷನಲಿ ಎಂಜಿನಿಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಅವ್ರಿಗೆ ವಾಸ್ಟ್ ಸೋಷಿಯಲ್ ಲೈಫ್ ಇರುತ್ತೆ. ಅವ್ರಿಗೆ ತುಂಬಾ ಫ್ರೆಂಡ್ ಸರ್ಕಲ್ ಇರುತ್ತೆ, ತುಂಬಾ ಔಟ್ ಗೋಯಿಂಗ್ ಇರ್ತಾರೆ, ತುಂಬಾ ಪಾರ್ಟೀಸ್ ಆಗಿರ್ಬೋದು ಅಥವಾ ಇವೆಂಟ್ಸ್ ಆಗಿರ್ಬೋದು, ಓಡಾಡ್ತಾ ಇರ್ತಾರೆ, ಪಬ್ಲಿಕ್ ಪ್ರೆಸೆನ್ಸ್ ಇರುತ್ತೆ ತುಂಬಾ. ಸೊ ಅಂತ ಟೈಮಲ್ಲಿ ವಾರ್ಡ್ರೋಬ್ ಬಿಲ್ಡಿಂಗ್ ಅಂತ ಮಾಡ್ತೀವಿ. ವಾರ್ಡ್ರೋಬ್ ಬಿಲ್ಡಿಂಗ್ ಮಾಡ್ಬೇಕಾದ್ರೆ ಅಂತ ಟೈಮಲ್ಲಿ ಅದನ್ನ ಕನ್ಸಿಡರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಯಾಕೆಂದ್ರೆ ಇವರು ಡಾಕ್ಟರು ದಿನ ಹಾಸ್ಪಿಟಲ್ಗೆ ಹೋಗ್ತಾರೆ ಅಂದ್ಬಿಟ್ಟು ಅವ್ರಿಗೆ ಒಂದು ಕ್ಯಾಶುಯಲ್ ವಾರ್ಡ್ರೋಬ್ ಸೆಟಪ್ ಮಾಡಿದ್ರೆ ಅದು ಅವ್ರಿಗೆ ಈವ್ನಿಂಗ್ ಸೋಷಿಯಲ್ ಇವೆಂಟ್ಸ್ಗೆ ಅಥವಾ ಅವರು ಪಬ್ಲಿಕ್ ಅಪಿಯರೆನ್ಸಸ್ಗೆ ಅದಕ್ಕೆ ಯೂಸ್ ಆಗಲ್ಲ ಅದು. ಸೊ ನಾವು ವಾರ್ಡ್ರೋಬ್ ಬಿಲ್ಡಿಂಗ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ತುಂಬಾ ಅವ್ರ ಹತ್ರ ಫಸ್ಟ್ ಅವ್ರ ರಿಕ್ವೈರ್ಮೆಂಟ್ ತಿಳ್ಕೊಂಡು ಬೇಸ್ಡ್ ಆನ್ ದಟ್ ನಾವು ರೆಡಿ ಮಾಡ್ತೀವಿ. ಅವ್ರಿಗೆ ಅವ್ರ ಬಿಹೇವಿಯರ್ಸ್ ಇರ್ಬೋದು ಅಥವಾ ಅವ್ರ ವಾರ್ಡ್ರೋಬ್ಸ್ ಹೇಗಿರ್ಬೇಕು ಅನ್ನೋದಿರ್ಬೋದು. ನೀವ್ ಹೇಳ್ದಂಗೆ ಸೆಲೆಬ್ರಿಟೀಸ್ ಅಲ್ಲಿ ಹೇರ್ ಸ್ಟೈಲ್ ಕೂಡ ಡಿಸೈಡ್ ಮಾಡ್ತೀವಿ. ಯಾವ ಹೇರ್ ಸ್ಟೈಲ್ ಮಾಡಿದ್ರೆ ಇವ್ರ ಫೇಸ್ ಚಿಕ್ಕದಾಗಿ ಕಾಣುತ್ತೆ, ಯಾವ ಹೇರ್ ಸ್ಟೈಲ್ ಮಾಡಿದ್ರೆ ಇವ್ರಿಗೆ ಮೆಚ್ಯೂರ್ ಲುಕ್ ಬರುತ್ತೆ, ಅಥವಾ ಯಾವ ಕಲರ್ ಲಿಪ್ಸ್ಟಿಕ್ಸ್ ಹಾಕ್ಬೇಕು, ಅಥವಾ ಐಸ್ ನ ಹೇಗೆ ಟು ಬ್ರಿಂಗ್ ದ ಐಸ್ ಔಟ್, ಅಥವಾ ಡೌನ್ ಪ್ಲೇ ಯೋರ್ double chin or fat or facial fat or whatever. So everything ನಾನು ಹೇಳ್ದಂಗೆ ಇದು ತುಂಬಾ ಇನ್ ಡೆಪ್ತ್ ಸ್ಟಡಿ ಈ ಒಂದು ಸಬ್ಜೆಕ್ಟ್. ಜನರಿಗೆ ಕಾಣೋಂಗೆ ಬರೀ ಬಟ್ಟೆ ಅನ್ಕೊಂತಾರೆ. ಸ್ಟೈಲಿಸ್ಟ್ ಅಂದ್ರೆ ಅಲ್ಲಿ ಎಲ್ಲಿಂದ ನಾವು ಬಟ್ಟೆ ತಂದ್ರು ಇಲ್ಲಿ ಹಾಕಿದ್ರು ಅವ್ರನ್ನ ಸ್ಟೈಲ್ ಅದು ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ನೀವು ಒಂದು ಬಟ್ಟೆಗೆ ಅವ್ರ ಮೇಲೆ ಒಂದು ಬಟ್ಟೆ ಹಾಕಿದ್ರು ಕೂಡ ಅವ್ರು ಅದನ್ನ ಹೇಗೆ ಕ್ಯಾರಿ ಮಾಡ್ತಾರೆ, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿದೆ, ಅದಕ್ಕೆ ಸೂಟ್ ಆಗೋ ಮೇಕಪ್, ಅದಕ್ಕೆ ಸೂಟ್ ಆಗೋ ಹೇರ್ ಸ್ಟೈಲು, ಅದಕ್ಕೆ ಸೂಟ್ ಆಗೋ ಫುಟ್ವೇರು, ಇದಿಷ್ಟು ರೆಡಿ ಮಾಡ್ಬೇಕು ಒಂದು ಪರ್ಸನ್ಗೆ ಒಂದು ಲುಕ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ. ಸೊ ಇಟ್ ಇಸ್ ನಾಟ್ ಅ ಈಸಿ ಥಿಂಗ್. ಸೊ ಈಗ ನೀವು ಮಕ್ಳಿಗೆ ಹೇಳಿದ್ರಿ ಕಾಲೇಜ್ ಕಾಲೇಜ್ ಮಕ್ಳಿಗೆ ಅವ್ರ ಕ್ರೌಡ್ ಅಲ್ಲಿ ಫಿಟ್ ಇನ್ ಆಗ್ಬೇಕು. ಅವರು ದೇ ಶುಡ್ ಹ್ಯಾವ್ ದಟ್ ಐ ಆಮ್ ಕೂಲ್, ಐ ಆಮ್ ವೆರಿ ಸ್ಟೈಲಿಶ್, ಇದು ಫೀಲ್ ಇರ್ಬೇಕು ಅವ್ರಿಗೆ. ಸೊ ಅದು ಬರೀ ಬಟ್ಟೆಯಿಂದ ಕ್ರಿಯೇಟ್ ಮಾಡಕ್ ಆಗಲ್ಲ. ಅವರು ಹೇಗ್ ಮಾತಾಡ್ತಾರೆ, ಅವ್ರ ಸರ್ಕಲ್ ಅಲ್ಲಿ ಜನ ಏನ್ರ ಬಗ್ಗೆ ಕಾನ್ವರ್ಸೇಷನ್ ಇರುತ್ತೆ, ಆ ಟಾಪಿಕ್ ಬಗ್ಗೆ ಇವ್ರಿಗೆ ಎಷ್ಟು ನಾಲೆಡ್ಜ್ ಇದೆ. ಸೊ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಟ್ರೈನ್ ಮಾಡಿ. ನೀವ್ ಈಗ ಫಾರ್ ಎಕ್ಸಾಂಪಲ್ ನಾನು ಐ ಆಮ್ ವರ್ಕಿಂಗ್ ಆನ್ ಒನ್ ಆಫ್ ದಟ್. ಇದು ಈಗ ನಮ್ಮ ಇಂಡಿಯನ್ ಸ್ಟೂಡೆಂಟ್ಸು ಇಂಟರ್ನ್ಯಾಷನಲ್ ಸ್ಟಡೀಸ್ ಹೋಗ್ತಾರೆ ಬೇರೆ ಬೇರೆ ದೇಶಕ್ಕೆ, ನಾಟ್ ಸ್ಪೆಸಿಫಿಕಲಿ ಒಂದೇ ಕಂಟ್ರಿ ಅಂತಿಲ್ಲ, ಬೇರೆ ಬೇರೆ ದೇಶಕ್ಕೆ ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ ಓದ್ಲಿಕ್ಕೆ ಹೋಗ್ತಾರೆ. ತುಂಬಾ ಜನ ಮಕ್ಕಳು ಪಾಪ ಇಲ್ಲಿ ತುಂಬಾ ಕಷ್ಟಪಟ್ಟು ಒಳ್ಳೆ ಗ್ರೇಡ್ಸ್ ತಗೊಂಡು ಅಲ್ಲಿ ತನಕ somehow ಅವರು ಸೆಲೆಕ್ಟ್ ಆಗಿರ್ತಾರೆ, ಹೋಗಕ್ಕೆ ಅವ್ರ ಡ್ರೀಮ್ ಇರುತ್ತೆ, ವಿಶ್ ಇರುತ್ತೆ. ಬಟ್ ಅಲ್ಲಿ ಹೋದಾಗ ದೇ ವಿಲ್ ಬಿ ಲಾಸ್ಟ್. ಅವ್ರ ಕ್ಲೂಲೆಸ್ ಆಗ್ಬಿಡ್ತಾರೆ ಅಲ್ಲಿ ಹೋದಾಗ. ಅಲ್ಲಿ ಜನ, ಅಲ್ಲಿ ಕಲ್ಚರು, ಅಲ್ಲಿ ಅವ್ರ ಒಂದು ಬಿಹೇವಿಯರ್ ಆಗಿರ್ಬೋದು. ನೀವ್ ಹೇಳಿದ್ರಲ್ಲ ಆ ಗ್ರೂಪು, ಫಾರಿನ್ ಅಲ್ಲೆಲ್ಲ ಅದ್ರ ತುಂಬಾ ಇದೆ ಅಲ್ಲ, ಗ್ರೂಪಿಸಮು ಇಲ್ಲೂ ಇದೆ, ನಮ್ಮಲ್ಲೂ ಇದೆ, ಬಟ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದೆ. ನಮ್ಮ ಮಕ್ಳು ಇಲ್ಲಿಂದ ಹೋದಾಗ ಅಲ್ಲಿ ದೇ ವಿಲ್ ಬಿ ಲಾಸ್ಟ್. ಸೊ ಆ ಮಕ್ಳಿಗೆ ಒಂದ್ ಶಾರ್ಟ್ ಕೋರ್ಸ್ ಮಾಡ್ತಾ ಇದ್ದೀನಿ ನಾನು, ಐ ಆಮ್ ವರ್ಕಿಂಗ್ ಆನ್ ಇಟ್. ಸೊ ಅದು ಅವ್ರಿಗೆ ಬೇಸಿಕ್ ಏನ್ ಕಲ್ತು ಹೋಗ್ಬೇಕು ಇಲ್ಲಿಂದ
ಅನ್ನೋದ್ರ ಬಗ್ಗೆ. ಸುಮಾರು ಜನ ಈ ಇಂಟರ್ನ್ಯಾಷನಲ್ ಸ್ಟಡಿ ಕನ್ಸಲ್ಟೆಂಟ್ಸ್ ಇರ್ತಾರೆ, ಅವರು ಇದ್ರ ಬಗ್ಗೆ ಒಂದು ಶಾರ್ಟ್ ವರ್ಕ್ಶಾಪ್ ಏನೋ ಮಾಡ್ಬಿಟ್ಟು ಟ್ರೈನ್ ಮಾಡಿರ್ತಾರೆ. ಬಟ್ ಇಲ್ಲಿಂದ ನಾರ್ಮಲ್ ಫ್ಯಾಮಿಲೀಸ್ ನಾನು ಹೇಳೋದು, ನಾಟ್ ವೆರಿ ಎಲೀಟ್ ಆರ್ ಇದು ರೆಗ್ಯುಲರ್ ಫ್ಯಾಮಿಲಿ ಮಕ್ಕಳು ತುಂಬಾ ಕಷ್ಟಪಟ್ಟು ಓದಿರ್ತಾರೆ, ಅಲ್ಲಿಗೆ ಸೆಲೆಕ್ಟ್ ಆಗಿರ್ತಾರೆ, ಹೋಗ್ತಾರೆ. ಪಾಪ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಸ್ಲಿಪರ್ಸ್ ಆರ್ ನಾಟ್ ಅಲೌಡ್ ಇನ್ಸೈಡ್ ದ ಕ್ಯಾಂಪಸ್ ಅಂತ ಗೊತ್ತಿರಲ್ಲ. ಸೊ ಸುಮಾರು ಜನ ಸ್ನೀಕರ್ಸ್ ಹಾಕೊಂಡು ಹೋಗ್ಬಿಡ್ತಾರೆ, ಫಾರ್ಮಲ್ ಶೂಸ್ ಹಾಕೊಂಡು ಹೋಗ್ಬೇಕು ಅಥವಾ ಸೆಮಿ ಕ್ಯಾಶುಯಲ್ ಲೋಫರ್ಸ್ ಏನಾದ್ರು ಹಾಕೋಬೇಕು ಅನ್ನೋದು ಅವ್ರಿಗೆ ಐಡಿಯಾ ಇರಲ್ಲ ಪಾಪ. ಸೊ ಈ ತರದ್ದು ಒಂದೊಂದು ಚಿಕ್ಕ ಚಿಕ್ಕ ಬೇಸಿಕ್ ಥಿಂಗ್ಸ್ ನ ಅವ್ರಿಗೆ ಹೇಗೆ ಹೇಳ್ಕೊಡ್ಬೇಕು ಅಥವಾ ಅವ್ರಿಗೆ ಹೇಗೆ ಅದು ಅರ್ಥ ಆದ್ರೆ ಅಲ್ಲಿ ಅವ್ರು ಅವ್ರ ಲೈಫ್ ಈಸಿ ಆಗತ್ತೆ, ಸ್ಮೂತ್ ಆಗತ್ತೆ. ಇದನ್ನ ಕಲಿಯಕ್ ಟೈಮ್ ವೇಸ್ಟ್ ಮಾಡ್ತಾರೆ ಮಕ್ಕಳು ಅಲ್ಲೋಗಿ. ಇದನ್ನ ನೋಡಿ ಅವ್ರ ಹತ್ರ ಅವ್ರ ಸರ್ಕಲ್ಗೆ ಅಡ್ಯಾಪ್ಟ್ ಆಗಕ್ಕೆ ಅಥವಾ ಅವ್ರ ಕಲ್ಚರ್ನ ಇವ್ರು ತಿಳ್ಕೊಳಕ್ಕೆ, ನಾಟ್ ನೆಸೆಸರಿಲಿ ನಾವು ಟ್ರಾನ್ಸ್ಫರ್ ಆಗ್ಬೇಕು ಅವ್ರ ತರ, ಬಟ್ ಅವ್ರ ಕಲ್ಚರ್ನ ಸ್ವಲ್ಪ ತಿಳಿದಿರ್ಬೇಕಲ್ವಾ. ಈಗ ನಾವು US ಅಲ್ಲೆಲ್ಲ ಸ್ವಲ್ಪ ಆದಷ್ಟು ಕ್ಯಾಶುಯಲ್ ಡ್ರೆಸ್ಸಿಂಗ್ ಇರುತ್ತೆ, ಬಟ್ ಸರ್ಟನ್ ಟೈಮ್ಸ್ ನೀವು ಆ ಯೂನಿವರ್ಸಿಟಿ ಡೀನ್ ಮೀಟ್ ಮಾಡಕ್ ಹೋಗ್ತೀರಾ, ಆವಾಗ ನೀವು ಸ್ಲಿಪ್ಪರ್ಸ್ ಹಾಕೊಂಡು ಅಥವಾ ರಿಪ್ ಜೀನ್ಸ್ ಹಾಕೊಂಡು ಹೋದ್ರೆ ಇಟ್ ಡಸಂಟ್ ಲುಕ್ ನೈಸ್. ಯು ಡೋಂಟ್ ನೋ ಹೌ ದಟ್ ಪರ್ಸನ್ ಇಸ್. ಅವ್ರ ಎಲ್ಡರ್ಲಿ ಡೀನ್ ಆಗಿದ್ರೆ ಅವ್ರಿಗೆ ಅದು ಇಷ್ಟ ಆಗ್ದಲೇ ಇರ್ಬೋದು. ಸೊ ಮಕ್ಳಿಗಿಂತ ಚಿಕ್ಕ ಚಿಕ್ಕದು ಒಂದೊಂದು ಥಿಂಗ್ಸ್ ನ ಇಲ್ಲೇ ಹೇಳ್ಕೊಟ್ರೆ ಅವ್ರು ಅಲ್ಲಿ ಹೋದ್ಮೇಲೆ ಅವ್ರ ಲೈಫು ಅವ್ರ ಟ್ರಾನ್ಸಿಷನ್ ಸ್ಮೂತ್ ಆಗತ್ತೆ, ಈಸಿ ಆಗತ್ತೆ ಅವ್ರಿಗೆ ಇಲ್ಲಿಂದ ಅಲ್ಲಿ ಹೋಗಿ ಅಡಾಪ್ಟ್ ಮಾಡ್ಕೊಳಕ್ಕೆ. ತುಂಬಾ ಮಕ್ಕಳು ಇದನ್ನ ಗೊತ್ತಿಲ್ದಲೆ ಕಲಿದಲೆ ಅಲ್ಲಿ ಫಿಟ್ ಆಗ್ದಲೆ, ಲೈಕ್ ಯು ಸೆಡ್, ಅವ್ರ ಸರ್ಕಲ್ಗೆ ಇದಕ್ಕೆ ಫಿಟ್ ಆಗ್ದಲೆ ತುಂಬಾ ಜನ ಡಿಪ್ರೆಷನ್ಗೆ ಹೋಗ್ತಾರೆ, ತುಂಬಾ ಜನ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಲೋ ಆಗ್ಬಿಡತ್ತೆ. ಅ ಲಾಟ್ ಆಫ್ ಪೀಪಲ್ ಐ ಥಿಂಕ್ ಹ್ಯಾವ್ ಎಂಡೆಡ್ ಅಪ್ ಇವನ್ ಟೇಕಿಂಗ್ ದೇರ್ ಓನ್ ಲೈಫ್ಸ್ ಬಿಕಾಸ್ ದೇ ವರ್ ನಾಟ್ ಏಬಲ್ ಟು ಅಡ್ಜಸ್ಟ್ ಆರ್ ಅಡ್ಯಾಪ್ಟ್ ಟು ನ್ಯೂ ಥಿಂಗ್ಸ್. ಸೊ ಇದು ನಮ್ಗೆ ಬರೀ ಫಿಸಿಕಲಿ ಅಲ್ಲ, ಮೆಂಟಲಿ ಕೂಡ ಇದು ಇಟ್ ವಿಲ್ ಹೆಲ್ಪ್ ಅಸ್ ಅ ಲಾಟ್. ನಮ್ಮ ಮಕ್ಕಳು ಅಂತಲ್ಲ, ನಾವೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಂದ್ ಕಡೆಯಿಂದ ಒಂದ್ ಕಡೆ ಹೋಗುವಾಗ ಅಥವಾ ನಮ್ಮದೇ ಆದ ಒಂದು ಸರ್ಕಲ್ ಅಲ್ಲಿ ನಾವಿದ್ದಾಗ ಪೀಪಲ್ ನಮ್ಮನ್ನ ನೋಟಿಸ್ ಮಾಡ್ದಲೇ ಇದ್ದಾಗ ತುಂಬಾ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನ ಕನ್ನಡದಲ್ಲಿ ಏನ್ ಹೇಳ್ತೀರಾ, ಆತ್ಮವಿಶ್ವಾಸ, ಅದಕ್ಕೆ ತುಂಬಾ ಪೆಟ್ಟು ಬೀಳತ್ತೆ. ಸೊ ಅದು ಇಂಟರ್ನ್ ನಿಮ್ಗೆ ನೀವು ಸರ್ಟನ್ ಥಿಂಗ್ಸ್ ಹೇಳಕ್ ಆಗಲ್ಲ ಅಲ್ವಾ ಎಲ್ಲಾರ ಹತ್ರನು. ಸೊ ಅವಾಗ ಅದು ನಿಮ್ ಇನ್ಸೈಡ್ ಇಂಪ್ಯಾಕ್ಟ್ ಆಗತ್ತೆ ಅದು. ಸೊ ಅದಕ್ಕೋಸ್ಕರ ಐ ಫೀಲ್ ದಿಸ್ ಸಬ್ಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಎಸೆನ್ಷಿಯಲ್ ಫಾರ್ ಟುಡೇಸ್ ಏಜ್ಡ್ ಜನರೇಷನ್. ಓಕೆ ವಿದ್ಯಾ, ನೀವು ನಿಮ್ಮ ವೆಬ್ಸೈಟ್ ಅಲ್ಲಿ ನಿಮ್ಗೆ ನಿಮ್ ಕಸ್ಟಮರ್ಸ್ಗೆ ಏನೇನ್ ಆಂಗಲ್ ಅಲ್ಲಿ ಯಾವ ರಿಪೇರಿ ಆಗ್ಬೇಕು ಅಂತ ಒಂದಷ್ಟು ಬಿಹೇವಿಯರ್ ಟೂಲ್ಸ್, ವಿಜುವಲ್ ಟೂಲ್ಸ್ ಏನೋ ಹಾಕಿದೀರ. ಅದೇನು ಅಂತ ನಮ್ಗೆ ಸ್ವಲ್ಪ ಲೋಕಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ, ಈಸಿಯಾಗಿ ಅರ್ಥ ಆಗ. ಬೇಸಿಕಲಿ ಮುಕುಂದ್ ಅವರೇ, ನಾನು ಹೇಳ್ದಂಗೆ ನಾನು ಹೇಳ್ಕೊಡೋದು ನಿಮ್ಮ ಬಿಹೇವಿಯರ್ ಅಂಡ್ ಕಮ್ಯುನಿಕೇಶನ್ ಬಗ್ಗೆ. ಅಂದ್ರೆ ನಿಮ್ಮ ಬಟ್ಟೆ ನಿಮ್ಗೆ ಯಾವ ಕಲರ್ ಸೂಟ್ ಆಗತ್ತೆ, ನೀವು ಹೇಗೆ ಹೈಜೀನ್ ಲೆವೆಲ್ ನ ನೀವು ಹೆಂಗಂತಾರೆ ಎಷ್ಟು ಆದಷ್ಟು ಹೇಗೆ ಕ್ಲೀನ್ ಆಗಿರ್ಬೋದು. ಈಗ ತುಂಬಾ ಜನ ನಮ್ಗೆ ಸಿಗ್ತಾರೆ, ಅವ್ರ ಬಾಡಿ ಓಡರ್ ಇಂದಾನೆ ಇಟ್ ಇಸ್ ಸಚ್ ಅ ಪುಟ್ ಆಫ್, ಅವ್ರ ಬಾಡಿ ಸ್ಮೆಲ್ ಬರ್ತಾ ಇದ್ರೆ ಪರ್ಫ್ಯೂಮ್ಸ್ ಯೂಸ್ ಮಾಡಿರೋಲ್ಲ. ಅದ್ ನಾಟ್ ನೆಸೆಸರಿಲಿ ಅಟ್ಲೀಸ್ಟ್ ಶವರ್, ಎಷ್ಟೋ ಮಕ್ಳು ಇವಾಗ ಶವರೇ ಮಾಡಲ್ಲ 2 days ಆದ್ರೂ, ಕಾಲೇಜ್ ಮಕ್ಳೆಲ್ಲ ಹಂಗಂಗೆ ಬಾಡಿ ಸ್ಪ್ರೇ ಹಾಕೊಂಡು ಓಡಾಡ್ತಾರೆ. ಸೊ ಹೈಜೀನ್ ಲೆವೆಲ್ ಅಂಡ್ ಅದ್ರ ಬಗ್ಗೆ ಒಂದು ಇದು ವರ್ಕ್ಶಾಪ್ ಇದೆ ನಮ್ಮ ಹತ್ರ. ಅದು ಬಿಟ್ರೆ ಬಿಹೇವಿಯರ್ ಅಂದ್ರೆ ನೀವು ಎಲ್ಲಾದ್ರೂ ಹೋದಾಗ ಹೇಗೆ ಬಿಹೇವ್ ಮಾಡ್ಬೇಕು. ಈಗ ಮಾಲ್ಗೆ ಹೋಗ್ತೀರಾ, ಮಾಲ್ ಅಲ್ಲಿ ಮುಖಂದ್ರೆ ನೀವ್ ನೋಡಿರ್ತೀರಾ, ಒಬ್ರಿಗೊಬ್ರು ತಳ್ಕೊಂಡು ಲಿಫ್ಟ್ ಅಲ್ಲಿ ಹೋಗ್ತಾ ಇರ್ತಾರೆ, ತಳ್ಕೊಂಡು ಆಚೆ ಬರ್ತಾ ಇರ್ತಾರೆ. ನೀವ್ ಎಷ್ಟು ಹೇಳಿದ್ರು ಅವ್ರು ಮಾಡಿದ್ದೇ ಮಾಡ್ತಾರೆ. ಲಿಫ್ಟ್ ಅಲ್ಲಿ ಹಾಕಿರುತ್ತೆ 5 people ಓನ್ಲಿ, 10 people ಓನ್ಲಿ ಅಂತ ಹಾಕಿರ್ತಾರೆ, ಆದ್ರೂ ಇವ್ರು ಬಿಡಲ್ಲ. ಇದು ಲಾಸ್ಟ್ ಬಸ್ ಅನ್ನೋ ತರ ಲಿಫ್ಟ್ಗೆ ನುಗ್ತಾರೆ ಒಳಗೆ, ಇದ್ ಮುಗ್ದೋಯ್ತು ಇಲ್ಲಿಗೆ ಇವತ್ತೇ ಎಂಡು ಇದು ಅನ್ನೋ ತರ ನುಕ್ಕೊಂಡು ಹೋಗ್ತಾರೆ. ಎಕ್ಸ್ಕಲೇಟರ್ ಅಲ್ಲಿ ಹೋಗ್ಬೇಕಾದ್ರೂ ಅದನ್ನೇ ಮಾಡ್ತಾರೆ ಜನ. ಅಥವಾ ಯಾರಾದ್ರೂ ನಿಂತಿದ್ರೆ ಎಕ್ಸ್ಕ್ಯೂಸ್ ಮೀ ಅಂತ ಕೇಳಲ್ಲ, ನುಗ್ಬಿಟ್ಟು ಹೋಗ್ತಾರೆ ತಳ್ಬಿಟ್ಟು. ಸೊ ಈ ತರ ನೀವು ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಹೇಗ್ ಬಿಹೇವ್ ಮಾಡ್ಬೇಕು, ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಹೇಗೆ ಫಾಲೋ ಮಾಡ್ಬೇಕು. ಅದು ಸುಮ್ನೆ ಹೆಸರಿಗೋಸ್ಕರ ಫೋಟೋ ಅಂಟಿಸಿರಲ್ಲ 10 ಜನ ಮಾತ್ರ ಅಂತ, ಅದೇ ಮೀನ್ ಇಟ್. 10 ಜನ ಅಂದ್ರೆ ಅದ್ರಲ್ಲಿ 10 ಜನ ಕೆಪಾಸಿಟಿ ಅಷ್ಟೇ ಇರುತ್ತೆ, ಆಯ್ತಾ. ಇವ್ರಿಗೆ ಬೇಕಿದ್ದಂಗೆ ಮನೇಲಿ ಬಿಹೇವ್ ಮಾಡ್ದಂಗೆ ಮಾಡಕ್ ಹೋಗ್ತಾರೆ. ಸೊ ನೀವು ಆಮೇಲೆ ತುಂಬಾ ಕಾಮನ್ಲಿ ಫೇಸ್ಡ್ ಪ್ರಾಬ್ಲಮ್ ನಮ್ಗೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಲ್ಲಾದ್ರೂ ಪಬ್ಲಿಕ್ ಪ್ಲೇಸ್ ಅಲ್ಲಿ ಇರ್ತೀವಿ, ಒಬ್ರು ಫೋನ್ ಇಟ್ಕೊಂಡು ಜೋರಾಗಿ ಮಾತಾಡ್ತಾ ಇರ್ತಾರೆ, ಅಕ್ಕಪಕ್ಕದಲ್ಲಿ ಜನ ಇದ್ದಾರೆ, ಅವ್ರಿಗೆ ನಿಮ್ ಕಾನ್ವರ್ಸೇಷನ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಅದ್ರ ಬಗ್ಗೆ ಅವ್ರ ತಲೆನೇ ಕೆಡ್ಸ್ಕೊಳಲ್ಲ,
ಕೂಗ್ತಾ ಇರ್ತಾರೆ ಫೋನ್ ಒಳಗೆ. ಲೈಕ್ ಯುನೋ ದಟ್ ಆ ಮನುಷ್ಯ ಫೋನಲ್ಲಿ ಅವ್ನು ಎಷ್ಟೇ ದೂರದಲ್ಲಿ ಇದ್ರು ಫೋನಲ್ಲಿ ಅವ್ನು ಕೇಳ್ಸತ್ತೆ, ಬಟ್ ಇವ್ರು 1000 ಕಿಲೋಮೀಟರ್ ದೂರಕ್ಕೆ ಹೋಗ್ತಾ ಇರ್ತಾರೆ. ಸೊ ಇದು ಬೇಸಿಕ್ ಬಿಹೇವಿಯರ್ಸ್. ಇದನ್ನ ಕಲ್ಸ್ಕೊಡೋದಕ್ಕೆ ಒಂದು ನಮ್ಮಲ್ಲಿ ಯುನೋ ಸೋಷಿಯಲ್ ಎಟಿಕೆಟ್, ಪಬ್ಲಿಕ್ ಎಟಿಕೆಟ್ ಅಂತೆಲ್ಲ ಒಂದು ಕೋರ್ಸ್ ಇದೆ. ಸೊ ಅದನ್ನ ಬಿಹೇವಿಯರ್ ಇದ್ರಲ್ಲಿ ಹೇಳ್ಕೊಡ್ತೀವಿ. ಅಂಡ್ ಅಫ್ಕೋರ್ಸ್ ಡೈನಿಂಗ್ ಎಟಿಕೆಟ್ ಒಂದು ಮೇಜರ್ ಇದು ಆಸ್ಪೆಕ್ಟ್ ಆಫ್ ದಿಸ್ ಹೋಲ್. ಇದು ಡೈನಿಂಗ್ ಎಟಿಕೆಟ್ ಅಲ್ಲಿ ಎಲ್ಲಿ ಯಾವಾಗ ಯಾವ ತರ ಊಟ ತಿನ್ಬೇಕು ಅಥವಾ ಕಾಫಿ ಕುಡಿಬೇಕು, ಏನನ್ನ ಕಟ್ಲರೀಸ್ ಯೂಸ್ ಮಾಡ್ಬೇಕು ಮಾಡಬಾರ್ದು, ಇದ್ರ ಬಗ್ಗೆ ನಾವು ಇನ್ ಡೆಪ್ತ್ ನಾಲೆಡ್ಜ್ ಕೊಡ್ತೀವಿ. ಅಂಡ್ ಒನ್ ಸೆಷನ್, ಲೈವ್ ಸೆಷನ್ ಕೂಡ ಮಾಡ್ತೀವಿ. ಪೀಪಲ್ ಡೈನಿಂಗ್ ಎಟಿಕೆಟ್ ಕಲಿಯಕ್ಕೆ ಬಂದವ್ರ ಜೊತೆ ಒಂದು ಲೈವ್ ಈಟಿಂಗ್ ಸೆಷನ್, ಡೈನಿಂಗ್ ಸೆಷನ್ ಮಾಡ್ತೀವಿ. ಲೈಕ್ ಕಾಫಿ, ಟೀ, ನಾವು ನೋಡಿದೀವಿ ಎಷ್ಟೋ ಜನ ಕಾಫಿ ಟೀ ಕುಡಿಯಕ್ ಕೂತ್ಕೊಂತಾರೆ, ಆ ಕೆಳಗಡೆ ಸಾಸರ್ಗೆ ಟೀ ಹಾಕೊಂಡು ಸ್ಲರ್ಪ್ ಮಾಡ್ಕೊಂಡು ಕುಡಿತಾ ಇರ್ತಾರೆ. ಅಕ್ಕಪಕ್ಕದವ್ರ ಬಗ್ಗೆ ಗಮನ ಇಲ್ಲ, ಯಾರು ಅದು ತೊಳೆದಿರ್ತಾರ, ಕ್ಲೀನ್ ಇರತ್ತ, ಅದ್ರ ಬಗ್ಗೆನೂ ಯೋಚನೆ ಇಲ್ಲ, ಸುಮ್ನೆ ಕುಡ್ಕೊಂಡು ಹ್ಯಾಪಿಯಾಗಿ ಕೂತಿರ್ತಾರೆ. ಸೊ ಅದ್ರ ಬಗ್ಗೆ ಒಂದು. ಅಂಡ್ ಫೋರ್ಕ್ ಇಟ್ಕೊಳ್ಳೋ ಕೈಯಲ್ಲಿ ನೈಫ್ ಇಟ್ಕೊಂತಾರೆ, ನೈಫ್ ಇಟ್ಕೊಳ್ಳೋದ್ರಲ್ಲಿ ಫೋರ್ಕ್ ಇಟ್ಕೊಂತಾರೆ. ಯುನೋ ಯಾವ್ದ್ರಲ್ಲಿ ಏನ್ ಕಟ್ ಮಾಡ್ಬೇಕು, ಏನ್ ತಿನ್ಬೇಕು ಅವ್ರ ಪಾಪ ಐಡಿಯಾನೇ ಇರಲ್ಲ. ಸೊ ಇದ್ರ ಬಗ್ಗೆ ಒಂದು ಕ್ಲಾಸ್ ಮಾಡ್ತೀವಿ. ಇದೆಲ್ಲ ಅಲ್ದಲೆ ಒಂದು ಯುನೋ ಕಮ್ಯುನಿಕೇಶನ್ ಕ್ಲಾಸ್ ಅಂತ, ವರ್ಬಲ್ ಅಂಡ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಬಗ್ಗೆ ಕ್ಲಾಸ್ ಮಾಡ್ತೀವಿ. ಹೇಗೆ ಮಾತಾಡ್ಬೇಕು, ನಿಮ್ಮ ಮಾತಾಡುವಾಗ ಸ್ಪೀಡ್ ಹೇಗಿರ್ಬೇಕು, ಟೋನ್ ಹೇಗಿರ್ಬೇಕು, ನಿಮ್ ವಾಯ್ಸ್ದು, ಯಾರ ಜೊತೆ ಹೆಂಗೆ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಇದ್ರ ಬಗ್ಗೆ ಕೊಡ್ತೀವಿ. ಅಂಡ್ ಯುವರ್ ಬಾಡಿ ಲ್ಯಾಂಗ್ವೇಜ್, ನಿಮಗೆ ಗೊತ್ತಿಲ್ದಂಗೆ ನಿಮ್ ಬಾಡಿ, ನಿಮ್ಮ ಕೈ ಆಗ್ಲಿ, ತಲೆ ಆಗ್ಲಿ ಅಥವಾ ಕಾಲಾಗ್ಲಿ ಯಾವ ತರ ಇನ್ನೊಬ್ರಿಗೆ ಕಮ್ಯುನಿಕೇಟ್ ಮಾಡ್ತಾ ಇದೆ, ಒಂದು ಸೈನ್ ಒಬ್ರು ರೀಡ್ ಮಾಡ್ಬೋದು ನಿಮ್ಮನ್ನ. ನೀವು ಸುಮ್ನೆ ನಿಂತ್ಕೊಂಡು ಹಿಂಗ್ ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಯಾರು ನಿಮ್ಮ ಹತ್ರ ಅಷ್ಟು ಇದಾಗಿ ಮಾತಾಡಲ್ಲ. ಬಿಕಾಸ್ ನೀವು ಕೈ ಹಿಂಗೆ ಕ್ರಾಸ್ ಮಾಡಿದ ತಕ್ಷಣ ಇಟ್ ಸೇಸ್ ಯು ಆರ್ ನಾಟ್ ವಿಲ್ಲಿಂಗ್ ಟು ಕಾನ್ವರ್ಸ್ ವಿತ್ ಎನಿಬಡಿ. ನಿಮ್ಗೆ ಯಾರ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂತ ಇದರ ಅರ್ಥ. ಹಿಂಗೆ ಕೈ ಕಟ್ಕೊಂಡು ಸ್ಟಿಫ್ ಆಗಿ ನಿಂತು ಬಿಟ್ರೆ ಯಾರು ನಿಮ್ಮ ಹತ್ರ ಬಂದು ಅಪ್ರೋಚ್ ಮಾಡಲ್ಲ, ಫ್ರೆಂಡ್ಲಿ ಆಗಿ ಮಾತಾಡಲ್ಲ. ಸೊ ಈ ತರ ಲಾಟ್ ಆಫ್ ಯುನೋ ಸಟಲ್ ಬಾಡಿ ಮೂವ್ಮೆಂಟ್ಸ್ ಇದೆ, ಜೆಸ್ಚರ್ಸ್ ಇದೆ, ಅದು ಕಮ್ಯುನಿಕೇಟ್ ಮಾಡುತ್ತೆ. ಹೇಗೆ ಯುನೋ ನಿಮ್ಮ ಸ್ಟೇಟ್ ಆಫ್ ಮೈಂಡ್ ಏನಿದೆ ಅನ್ನೋದನ್ನ ಕಮ್ಯುನಿಕೇಟ್ ಮಾಡುತ್ತೆ. ಸೊ ಈ 3 ಆಸ್ಪೆಕ್ಟ್ಸ್ ಮೇಲೆ ನಾನು ಜನರಲಿ ಟ್ರೈನ್ ಮಾಡ್ತೀನಿ. ಅದಲ್ಲದೆ ಅಫ್ಕೋರ್ಸ್ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ, ಈಗ ರೀಸೆಂಟ್ಲಿ 2 years ಬ್ಯಾಕ್ ಒಂದು ಲೇಡಿ, ಐ ವಿಲ್ ನಾಟ್ ಟೇಕ್ ನೇಮ್ಸ್, ಅವರು ಶಿ ಇಸ್ ಅ ಹೌಸ್ ವೈಫ್, ಅವರಿಗೆ ಮಿಸಸ್ ಕರ್ನಾಟಕಲ್ಲಿ ಮಾಡೋಕ್ ಆಗಿತ್ತು. ಬಂದು ನನ್ನ ಹೇಳಿದ್ರು, ನಾನು ಅವ್ರದ್ದು ವೇಟ್ ಲಾಸ್ ಜರ್ನಿಯಲ್ಲಿ ಇಟ್ ಇಸ್ ಅ ವೆರಿ ಸಕ್ಸಸ್ ಸ್ಟೋರಿ ಅವ್ರದ್ದು. ಆಯ್ತಾ, ಅವರು ಲಾಸ್ಟ್ ಅಬೌಟ್ 20 kilos or 20-25 kilos ವೇಟ್ ಲಾಸ್ ಆಗಿತ್ತು. ಸೊ ಅವ್ರು ಬಂದು ನನ್ನ ಹತ್ರ ಆಕ್ಚುಲಿ ಅನ್ ಅಮೇಸಿಂಗ್ ಸ್ಟೋರಿ. ಅವ್ರು ನನ್ನ ಕೇಳಿದ್ರು, ನಾನೊಂದು ಹೋಮ್ ಮೇಕರು, ನನ್ಗೆ ಯುನೋ ಮಗ ಇದ್ದಾನೆ 10-12 years. ನಾನೀಗ ಆಫ್ಟರ್ ಮೈ ವೇಟ್ ಲಾಸ್ ಜರ್ನಿ, ನಾನೀಗ ಐ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಬ್ಯೂಟಿ ಪ್ಯಾಜೆಂಟ್, ಏನ್ ನನ್ಗೆ ಟೀಚ್ ಮೀ ಹೌ ಐ ಕ್ಯಾನ್ ಡೂ ದಿಸ್ ಅಂತ. ಪಾಪ ಅವರಿಗೆ ಬೇಸಿಕ್ ನಾಲೆಡ್ಜ್ ಕೂಡ ಇರ್ಲಿಲ್ಲ. ಲೈಕ್ ಎನಿ ಆಫ್ ಆರ್ ರೆಗ್ಯುಲರ್ ಯುನೋ ಸೌತ್ ಇಂಡಿಯನ್ ಹೋಮ್ ಮೇಕರ್ಸ್, ಅವರು ಶಿ ವಾಸ್ ಜಸ್ಟ್ ವಾಚಿಂಗ್ ಟಿವಿ ಅಂಡ್ ಮನೇಲಿ ಆರಾಮಲ್ಲಿ ಇದ್ ಮಾಡ್ಕೊಂಡಿದ್ರು. ಸೊ ಅವ್ರದ್ದು ಟ್ರಾನ್ಸಿಷನ್ ಇತ್ತಲ್ಲ, ನನಗೆ ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಬಟ್ ವೆರಿ ಸ್ಯಾಟಿಸ್ಫೈಯಿಂಗ್ ಟ್ರಾನ್ಸಿಷನ್ ಅಂತ ಹೇಳ್ಬೋದು. ನನಗೆ ಅಟ್ ದ ಎಂಡ್ ಆಫ್ ಇಟ್ ತುಂಬಾ ಖುಷಿ ಆಯ್ತು. ಓಕೆ, ಇಷ್ಟು ನಾವ್ ಹೇಳೋದನ್ನ ಅವರು ಒಂದನ್ನು ಬಿಡದಲೆ ಫಾಲೋ ಮಾಡ್ಕೊಂಡು, ಅಂಡ್ ಅವ್ರು ರನ್ನರ್ ಅಪ್ ಕೂಡ ಆದ್ರು, ಮಿಸ್ಸಸ್ ಕರ್ನಾಟಕ ಪ್ಯಾಜೆಂಟ್ ಅಲ್ಲಿ ರನ್ನರ್ ಅಪ್ ಕೂಡ ಆದ್ರು 2 years ಬ್ಯಾಕ್. ಸೊ ಆ ತರ ಜರ್ನೀಸ್ ಇರುತ್ತಲ್ಲ, ಅದು ವೆರಿ ಏನಂತೀರಾ ನೀವು, ಸೋಲ್ ಸ್ಯಾಟಿಸ್ಫೈಯಿಂಗ್ ಜರ್ನೀಸ್ ಅಂತ ಹೇಳ್ಬೋದು. ಸೊ ಅವಾಗ ಅವ್ರು ಏನ್ ಅಷ್ಟನ್ನು ಮಾತ್ರ ಪಿಕ್ ಮಾಡಿ ಅದಕ್ಕೆ ಮಾತ್ರ ಟ್ರೈನ್ ಮಾಡ್ತೀವಿ. ಬಿಕಾಸ್ ಅವರು ಲಾಟ್ ಆಫ್ ಪಬ್ಲಿಕ್ ಅಪಿಯರೆನ್ಸಸ್ ಮಾಡ್ತಾರೆ, ರ್ಯಾಂಪ್ ವಾಕ್ಸ್ ಮಾಡ್ತಾರೆ. ಅವ್ರು ಸೆಲೆಕ್ಟ್ ಆಗೋದ್ರೆ ಅವರು ಇಂಟ್ರಾಕ್ಟ್ ಮಾಡೋದು ಮೀಡಿಯಾದವ್ರ ಜೊತೆ, ಅವ್ರು ಇಂಟ್ರಾಕ್ಟ್ ಮಾಡೋದು ಲಾಟ್ ಆಫ್ ಪಬ್ಲಿಕ್ ಯುನೋ ಫಿಗರ್ಸ್ ಅಂಡ್ ಸೆಲೆಬ್ರಿಟೀಸ್ ಜೊತೆ. ಸೊ ಅಂತವರಿಗೆ ಆ ನೀಡ್ ಪ್ರಕಾರ ನಾವು ಟ್ರೈನ್ ಮಾಡ್ತೀವಿ. ಅವರಿಗೆ ನಾವು ವಿ ವಿಲ್ ನಾಟ್ ಟೀಚ್ ದೆಮ್ ವಾಟ್ ವಿ ಟೀಚ್ ಫಾರ್ ಕಾರ್ಪೊರೇಟ್. ನಂಗೊಂದು ಕ್ವಶನ್ ಇತ್ತು, ಅವಾಗ ಅವ್ರು ಹೇಳ್ತಿರ್ಬೇಕಾರೆ ಐ ಕುಡ್ ನಾಟ್ ಆಸ್ಕ್. ನೀವು ಸೆಲೆಬ್ರಿಟೀಸ್ ಹೇಳ್ತಾ ಇದ್ರಲ್ಲ, ಸೊ ನಿಮ್ಮ ಪ್ರಕಾರ ಯಾವ ಫಿಲ್ಮ್ ಸ್ಟಾರ್ಸ್ಗೆ ಈ ಎಲ್ಲಾದ್ರೂ ಅವೇರ್ನೆಸ್ ಚೆನ್ನಾಗಿದೆ ಮತ್ತೆ ಯಾರಿಗೆ ಚೆನ್ನಾಗಿಲ್ಲ ಅಂತ? ಇದನ್ನ ಕಾಂಟ್ರವರ್ಸಿ ಸೆಕ್ಷನ್ ಯೂಸ್ ಮಾಡ್ಕೋತೀವಿ, ಅದಕ್ಕೆ to make it worse, you also have to tell us 2 horribly dressed
actors and 2 really good actors. But most importance to horribly dressed actors first. ಇದು ಯಾವ ಇಂಡಸ್ಟ್ರಿಯಲ್ಲಿ ಕೇಳ್ತಾ ಇದ್ದೀರಾ? ಕನ್ನಡ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅಲ್ಲ, ಹಾಲಿವುಡ್ ಎಲ್ಲ ಸುಲಭವಾಗಿ ಹೇಳ್ಬೋದು. ನಮ್ಮಲ್ಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಹೇಳಿ, ಯಾಕೆಂದ್ರೆ ನೀವು ಹಾಲಿವುಡ್ ಬಗ್ಗೆ ಹೇಳಿದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ? ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನೀವಂದ್ರೆ ನಾವು ಟಿವಿ ಚಾನಲ್ ತರ ಅದನ್ನೇ ಪ್ಲೇ ಮಾಡ್ತೀವಿ, ರಿಪೀಟ್ ಮಾಡಿ ಮಾಡಿ. ಹಾನೆಸ್ಟ್ಲಿ ಮುಕುಂದರೆ ನಾನು ಹೆಸರು ಹೇಳಬಾರ್ದು ಆಯ್ತಾ? ಅದು ನಾನು ಇಲ್ಲೇ ಇರೋದು, ಬ್ಯಾಂಗ್ಳೂರಲ್ಲೇ ಇರೋದು, ಇಲ್ಲೇ ಸರ್ವೈವ್ ಆಗ್ಬೇಕು. ನೀವು ಹೆಸರು ಹೇಳಿಸ್ಬಿಟ್ಟು ನನ್ನ ಕೈಯಲ್ಲಿ ಇಲ್ಲ ತಮಾಷೆಗಳಿದು. ಬಟ್ ಜನರಲಿ ಇಫ್ ಯು ವರ್ ಟು ಯುವರ್ ಅಬ್ಸರ್ವೇಷನ್ ಆನ್ who carries themselves really well, ಅದರದ್ದು ಒಂದೆರಡು ಎಕ್ಸಾಂಪಲ್ ಹೇಳಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಯಶ್ ಅವರು ತುಂಬಾ ಚೆನ್ನಾಗಿ ಹಿ ಡ್ರೆಸ್ಸಸ್ ಅಪ್ ವೆರಿ ವೆಲ್. ಅವ್ರ ಡ್ರೆಸ್ ಅಲ್ದಲೆ ನೀವು ಅವ್ರು ಎಲ್ಲಾದ್ರೂ ಅವ್ರನ್ನ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಅವರು ನಡೆಯೋದು, ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರ ಆಟಿಟ್ಯೂಡು ಎಲ್ಲ ಇಟ್ ಇಸ್ ನನ್ನ ಪ್ರಕಾರ ಇಟ್ ಇಸ್ ದ ಬೆಸ್ಟ್. ಅವರು he might, for some people, as an image consultant, ನನ್ನ ಪಾಯಿಂಟ್ ಆಫ್ ವ್ಯೂ ಇಸ್ ಓನ್ಲಿ ಆಸ್ ಅನ್ ಇಮೇಜ್ ಕನ್ಸಲ್ಟೆಂಟ್ ಆಯ್ತಾ. ತುಂಬಾ ಜನಕ್ಕೆ ಅವ್ರು ನೋಡುವಾಗ ತುಂಬಾ ಆರಗೆಂಟು ಅಂತ ಅನ್ನಿಸ್ಬಹುದು. ಬಟ್ ದೆನ್ ದಟ್ ಇಸ್ ವಾಟ್ ಅ ಸ್ಟಾರ್ ಇಸ್ ಅಲ್ವಾ? ಅವ್ರ ಆಟಿಟ್ಯೂಡ್, ಆರಗೆನ್ಸ್ ಇಸ್ ವಾಟ್ ಮೇಕ್ಸ್ ಹಿಮ್ ಡಿಫ್ರೆಂಟ್ ಫ್ರಮ್ ಎವ್ರಿಬಡಿ ಎಲ್ಸ್. ನನ್ನ ಪರ್ಸನಲ್ ಟೇಕ್. ಅಂಡ್ ಅವ್ರು ಇವಾಲ್ವ್ ಇದೆಯಲ್ಲ, ಅವ್ರ ಸ್ಟೈಲ್ ಜರ್ನಿ ಇವಾಲ್ವ್ ಆಗಿದೆಯಲ್ಲ, ಅದು ತುಂಬಾನೇ ಡ್ರಾಸ್ಟಿಕ್ ಅಂಡ್ ಟು ಇನ್ ಅ ವೆರಿ ಗುಡ್ ವೇ ಇವಾಲ್ವ್ ಆಗಿದೆ. ಫಾರ್ ಒನ್ ದಟ್ ಈಸ್ ಗಾಟ್ ಅ ಗುಡ್ ಫಿಸಿಕ್. ಸೊ ಹಂಗಿರುವಾಗ ನೀವು ಅಂತವ್ರಿಗೆ ಏನೇ ಹಾಕಿದ್ರು ಚೆನ್ನಾಗಿ ಕಾಣತ್ತೆ. ಸೊ ಅವ್ರು ಕ್ಯಾರಿ ಮಾಡ್ತಾರೆ, ಏನೇ ಹಾಕಿ ನೀವು ಅವ್ರ ಮೇಲೆ ನೀಟಾಗಿ ಕ್ಯಾರಿ ಮಾಡ್ತಾರೆ ಅವರು. ಸೊ ನನ್ನ ಫಸ್ಟ್ ಥಿಂಗ್ ಐ ವುಡ್ ಸೇ ಇಸ್ ಹಿಮ್. ಅಂಡ್ ನಮ್ಮಲ್ಲಿ ತುಂಬಾ ಜನ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಅವರು ಅವರ ಒಂದು ಫಿಸಿಕ್ಗೆ, ಅವರ ಒಂದು ಸ್ಕಿನ್ ಟೋನ್ಗೆ ಸೂಟ್ ಆಗಂಗೆ ಡ್ರೆಸ್ ಮಾಡ್ಕೊಂತಾರೆ. ಸೊ ದಟ್ ಈಸ್ ವೆರಿ ಕಮಾಂಡಬಲ್. ಹೂಎವರ್ ಇಸ್ ಸ್ಟೈಲಿಂಗ್ ಹಿಮ್ or whoever is giving him this tips alva, they're doing a good job. Because ತುಂಬಾ ಜನಕ್ಕೆ ಅವರ ಬಾಡಿ ಬಗ್ಗೆ, ಅವರ ಟೋನ್ ಬಗ್ಗೆ ಐಡಿಯಾನೇ ಇರಲ್ಲ. ಸುಮ್ನೆ ಸ್ಟೈಲಿಸ್ಟ್ ಹೇಳ್ತಾರೆ ಇದು ಟ್ರೆಂಡ್ ಅಲ್ಲಿ ಇದೆ, ಇದು ಫ್ಯಾಷನಬಲ್ ಹಾಕಿ ಅಂತ ಕೊಡ್ತಾರೆ, ಇವ್ರು ಹಾಕೊಂತಾರೆ. ಸೊ ಬಟ್ ಅವ್ರು ಆತರ ಡ್ರೆಸ್ ಮಾಡಲ್ಲ. ಅವರು ಕೂಡ ತುಂಬಾ when you look at his appearances or his costumes, ನಿಮ್ಗೆ ಅರ್ಥ ಆಗತ್ತೆ a lot of thought has gone into it before dressing him. ಸೊ ಎಲ್ಲ ತುಂಬಾ ನೀಟ್ಲಿ ಡ್ರೆಸ್ಡ್ ಇದ್ದಾರೆ. ನಮ್ ಗಣೇಶ್ ಅವರು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂತಾರೆ. ಸೊ ಅವರು ವೆರಿ ಕಲರ್ಫುಲ್ ಡ್ರೆಸ್ಸಿಂಗ್ ಪರ್ಸನ್. ಅವ್ರಿಗೂ ಡ್ರೆಸ್ ಸೆನ್ಸ್ ಚೆನ್ನಾಗಿದೆ. ಅಂಡ್ ನಾನು ಐ ವಿಲ್ ನಾಟ್ ಗೆಟ್ ಇನ್ ಟು ಬ್ಯಾಡ್ ಡ್ರೆಸ್ಡ್. ಇಲ್ಲ we don't want that. we want all our guests to be happy, and we want all of them to have a long life, so we don't ask such questions. Tamashi madilla. actually offend ಆಗ ಫ್ಯಾನ್ಸ್ ನಮ್ ಸ್ಟಾರ್ ಹೆಸರಿಲ್ಲ ಅಂತ ಅಫೆಂಡ್ ಆಗ್ತಾರೆ. ಸೊ ದಟ್ಸ್ ಗುಡ್ ಎನಫ್ ಫಾರ್ ಅಸ್. ಸೊ ಹಂಗೆ ಇದು ಹೀರೋಸ್ ಹೇಳಿದ್ರೆ ಹೀರೋಯಿನ್ಸ್ ಸ್ವಲ್ಪ ಹೇಳ್ಬಿಡಿ. ಹೀರೋಯಿನ್ಸ್ ಅನ್ನೋದಕ್ಕಿಂತ ನನ್ಗೆ ಸರ್ಟನ್ ಪೀಪಲ್ ನನ್ಗೆ ಐ ನೋ. ಫಾರ್ ಎಕ್ಸಾಂಪಲ್ ಸುಮಲತಾ ಅವರು, ಶಿ ಈಸ್ ಅ ವೆರಿ ಗ್ರೇಸ್ಫುಲಿ ಡ್ರೆಸ್ಡ್ ಲೇಡಿ. ಅವರು ಎನಿ ಅಟೈರ್ ಇರಲಿ, ಎನಿ ಒಕೇಶನ್ಗೆ ಶಿ ನೋಸ್ ಹೌ ಟು ಡ್ರೆಸ್ ಅಂಡ್ ಎಷ್ಟು ಗ್ರೇಸ್ಫುಲ್ ಆಗಿರ್ತಾರೆ. ನಮ್ ಇಂಡಿಯನ್ ಟ್ರೆಡಿಷನಲ್ ಡ್ರೆಸ್ಸಿಂಗ್ ನೇ ಅವರು ಒಂದು ಡಿಫ್ರೆಂಟ್ ಲೆವೆಲ್ ಅಲ್ಲಿ ಪ್ರೊಜೆಕ್ಟ್ ಮಾಡ್ತಾರೆ. ನಾಟ್ ನೆಸೆಸರಿಲಿ ನೀವು ವೆಸ್ಟರ್ನ್ ಡ್ರೆಸ್ಸೇ ಹಾಕೊಂಡು ಚೆನ್ನಾಗಿ ಕಾಣಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ಅವ್ರ ಸಾರೀಸ್ ಆಗಿರ್ಬೋದು, ಅಥವಾ ದ ವೇ ಶಿ ಕ್ಯಾರೀಸ್ ಹರ್ ಸೆಲ್ಫ್, ಈವನ್ ಇನ್ ಒಂದು ಸಿಂಪಲ್ ಕಾಟನ್ ಸಾರಿ ಅವ್ರು ಹೇಗೆ ಶಿ ಕ್ಯಾರೀಸ್ ಹರ್ ಸೆಲ್ಫ್ ಇಸ್ ಕಮಾಂಡಬಲ್. ತುಂಬಾ ಗ್ರೇಸ್ಫುಲ್ ಆಗಿ ಡ್ರೆಸ್ ಮಾಡ್ತಾರೆ. ನನ್ಗೆ ಐ ಆಮ್ ನಾಟ್ ವೆರಿ ನನ್ಗೆ ಅಷ್ಟು ಹೀರೋಯಿನ್ಸ್ ಬಗ್ಗೆ ಅಷ್ಟು ಸ್ಟಡಿ ನಾನು ಅಷ್ಟು ವಾಚ್ ಮಾಡಲ್ಲ. ಬಿಕಾಸ್ ನಮ್ಮಲ್ಲಿ ಕ್ವಿಕ್ ಆಗಿ ಚೇಂಜ್ ಆಗ್ತಾ ಇರ್ತಾರೆ ಹೀರೋಯಿನ್ಸ್. ಸೊ ಕಾನ್ಸ್ಟೆಂಟ್ ಆಗಿರೋ ಹೀರೋಯಿನ್ಸ್ ನನ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಓವರ್ ಆಲ್ ನನ್ಗೆ ಸುಮಲತಾ ಅವ್ರ ಡ್ರೆಸ್ಸಿಂಗ್ ತುಂಬಾ ಇಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ಅವ್ರನ್ನ ಮೆನ್ಷನ್ ಮಾಡಿದಾಗ ನಾನು ಅಂಬರೀಷ್ ಅವ್ರನ್ನು ಕೂಡ ಮೆನ್ಷನ್ ಮಾಡ್ಬೇಕು. ಅವ್ರ ಡ್ರೆಸ್ಸಿಂಗ್ ಯೂಸ್ ಟು ಬಿ really classy and very rich and classy. Our selection of watches irbodu, belts irbodu, shoes irbodu, those were all branded. But still, the way he used to carry it, yargu annistirlilla.
ತುಂಬಾ ಲೌಡ್ ಆಗಿರ್ತಾ ಇರ್ಲಿಲ್ಲ ಅದು. ಅವರು ಆತರ ರಿಯಲಿ ಹೆವಿ ರಿಚ್ ಥಿಂಗ್ಸ್ ಹಾಕಿದ್ರು ಕೂಡ ಅದು ಲೌಡ್ ಆಗಿ ಕಾಣಿಸ್ತಿರ್ಲಿಲ್ಲ. ಆ ತರ ಅವರು ಒಂದು ತರದಲ್ಲಿ ಡ್ರೆಸ್ ಮಾಡೋರು. ಅವ್ರು ಪ್ರಿಂಟೆಡ್ ಶರ್ಟ್ಸ್ ಇರೋದು, ಬೇರೆಯವ್ರಿಗೆ ಹಾಕಿದ್ರೆ ಅದು ತುಂಬಾ ಯುನೋ ಲೌಡ್ ಆಗಿ ತುಂಬಾ ಜಾಜಿ ಆಗಿ ಕಾಣಿಸ್ತಾ ಇರ್ತಿತ್ತು. ಬಟ್ ಅವ್ರು ಮಾತ್ರ ಕ್ಯಾರಿ ಮಾಡ್ತಿದ್ದು ಒಂದು ರೀತಿನೇ ಬೇರೆ ಇರ್ತಾ ಇತ್ತು. ಸೊ ದಟ್ ಇಸ್ ಹೌ ಇಟ್ ಇಸ್. ನಿಮ್ಮ ಪರ್ಸನಾಲಿಟಿ ಸೂಟ್ ಆಗೋವಂಥದ್ದು ಅಥವಾ ನೀವು ಯಾವ್ದನ್ನ ಕ್ಯಾರಿ ಮಾಡ್ಬೋದು, ಪ್ರಿಫರೇಬಲಿ ಅದನ್ನ ಚೂಸ್ ಮಾಡ್ಕೊಂಡ್ರೆ ಎಲ್ಲರಿಗೂ ಅದು ಇಟ್ ಇಸ್ ನೈಸ್. ಉಳಿದ ಭಾಗ ಮುಂದಿನ ವಾರದ ಸಂಚಿಕೆಯಲ್ಲಿ.